ಕನ್ನಡ ಕಹಳೆ ಇದು ಕನ್ನಡ ಕಣ್ಮಣಿಗಳ ನೆಲೆ. ಕನ್ನಡ ಅಂದ್ರೆ ಬರೀ ಭಾಷೆ ಅಲ್ಲ, ಕನ್ನಡ ಅಂದ್ರೆ ಬರೀ ಅಕ್ಷರ ಅಲ್ಲ, ಕನ್ನಡ ನಮ್ಮ ಜೀವನ, ಕನ್ನಡ ನಮ್ಮ ಬದುಕು. ಶತಶತಮಾನಗಳ ಇತಿಹಾಸವನ್ನ ಹೊಂದಿರುವಂತಹ ನಮ್ಮ ಕನ್ನಡ ಭಾಷೆ ನಮ್ಮ ಒಡನಾಡಿ. ಹಾಸನದ ಹಲ್ಮಿಡಿ ಶಾಸನ, ಅದಕ್ಕಿಂತ ಹಿಂದಿನ ಶಿವಮೊಗ್ಗದ ತಾಳಗುಂದ ಶಾಸನ, ಇವೆಲ್ಲವನ್ನ ರಚನೆ ಆಗೋದಕ್ಕೂ ಮುಂಚೆ ನಮ್ಮ ಕನ್ನಡವು ಜನರ ಆಡು ಭಾಷೆಯಾಗಿತ್ತು. ಅದೇ ಮೈಸೂರು ಸ್ಯಾಂಡಲ್ ಕನ್ನಡ ಕಹಳೆ, ಇದು ಕನ್ನಡ ಕಣ್ಮಣಿಗಳ ನೆಲೆ. ಕಾರ್ಯಕ್ರಮದ ಸಹಯೋಗ ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೆ ಸಮನ್ವಯ ಟ್ರಸ್ಟ್. ಮೈಸೂರು ಸ್ಯಾಂಡಲ್ ಸಂಸ್ಥೆ ಸೋಪ್ ಮಾತ್ರ ಅಲ್ಲ, ಪರ್ಫ್ಯೂಮ್, ಹ್ಯಾಂಡ್ ವಾಶ್, ಬ್ಯೂಟಿ ಪ್ರಾಡಕ್ಟ್ಸ್, ಫೇಸ್ ವಾಶ್ ಜೊತೆಗೆ ಅಗರಬತ್ತಿಯನ್ನ ಕೂಡ ತಯಾರಿಸ್ತಾ ಇದೆ. ಮೈಸೂರು ಸ್ಯಾಂಡಲ್ ನ ಎಲ್ಲ ಉತ್ಪನ್ನಗಳು 100ಕ್ಕೆ 100ರಷ್ಟು ಶುದ್ಧ ನೈಸರ್ಗಿಕ ಗಂಧದ ಎಣ್ಣೆಯಿಂದ ತಯಾರಿಸಲ್ಪಟ್ಟಿದೆ. ಮೈಸೂರು ಸ್ಯಾಂಡಲ್ ಸೋಪ್ ತ್ವಚೆಗೆ ಕೋಮಲತೆ ನೀಡುತ್ತೆ, ಸ್ಕಿನ್ ನ ಇರಿಟೇಷನ್ ದೂರವಾಗಿಸುತ್ತೆ. ಮೈಸೂರು ಸ್ಯಾಂಡಲ್ ಕನ್ನಡ ಕಹಳೆ ಮಾತನಾಡುವ ಸ್ಪರ್ಧೆಯಲ್ಲಿ ಈ ಸುತ್ತಿನ ತೀರ್ಪುಗಾರರಾಗಿ ಡಾಕ್ಟರ್ ಸಾಸ್ವೆಹಳ್ಳಿ ಸತೀಶ್, ಸಮನ್ವಯ ಕಾಶಿ ಹಾಗೂ ಪೂರ್ಣಿಮಾ ಎಸ್ ಅವರು ತೀರ್ಪುಗಾರರಾಗಿ ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯವಾದಂತಹ ಸ್ವಾಗತ. ಕನ್ನಡ ಕಹಳೆ ಇದು ಕನ್ನಡ ಕಣ್ಮಣಿಗಳ ನೆಲೆ. ಮೈಸೂರು ಸ್ಯಾಂಡಲ್ ಕನ್ನಡ ಕಹಳೆ ಮಾತನಾಡುವ ಸ್ಪರ್ಧೆಯಲ್ಲಿ ಈ ಸುತ್ತಿನ ಅತಿಥಿಗಳಾಗಿ ರಂಗಕರ್ಮಿಗಳು, ನಟರು, ಬೆಳ್ಳಿತೆರೆ ಹಾಗೆ ಕಿರುತೆರೆಯಲ್ಲಿ ಸಾಕಷ್ಟು ಮಿಂಚ್ತಾ ಇರುವಂತಹ ಕಾಮಿಡಿ ಕಿಲಾಡಿಗಳು, ಖ್ಯಾತಿಯ ಚಂದ್ರು ಹಿರೇಗೋಣಿಗೆರೆ ಅವರು ಆಗಮಿಸ್ತಾ ಇದ್ದಾರೆ. ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಕನ್ನಡ ಕಹಳೆ ಕಾರ್ಯಕ್ರಮಕ್ಕೆ ಆಗಮಿಸಿದಿರಾ, ಹೇಗನ್ನಿಸ್ತಾ ಇದೆ? ಹಾಗೆ ಈ ಸುತ್ತಿನಲ್ಲಿ ಕನ್ನಡ ಇತಿಹಾಸದ ನೆಲೆಗಳು ಅನ್ನುವಂತ ವಿಷಯವನ್ನ ನಾವು ಇಟ್ಕೊಂಡಿದೀವಿ. ನೀವು ಈ ಸುತ್ತಿನ ಬಗ್ಗೆ ಏನ್ ಹೇಳ್ತೀರಾ? ಬಹಳ ಖುಷಿ ಅನಿಸ್ತು ಈ ತರ ಕಾರ್ಯಕ್ರಮ ಮಾಡ್ತಾ ಇರುವಂತದ್ದು. ಈ ಇವತ್ತಿನ ಜರೂರತ್ ಇದು, ಯಾಕಂದ್ರೆ ಕನ್ನಡವನ್ನು ಉಳಿಸುವಂತ ಕೆಲಸ ಎಲ್ಲ ಕನ್ನಡಿಗರಿಂದ ಆಗ್ಬೇಕು ಅನ್ನೋದು ಬಹಳ ಮುಖ್ಯ. ಆಮೇಲೆ ಜೊತೆಗೆ ನಾನು ಒಂದು ಗಮನಿಸ್ತೀನಿ, ಅಥವಾ ನನ್ನ ಒಂದು ಅಭಿಪ್ರಾಯ ಏನಂತಂದ್ರೆ, ಕನ್ನಡವನ್ನ ಬೆಳೆಸುವಂತದ್ದು ಅಗತ್ಯನೇ ಇಲ್ಲ. ಯಾಕಂದ್ರೆ ಕನ್ನಡ ಸಾವಿರಾರು ವರ್ಷಗಳಿಂದ ಬೆಳ್ಕೊಂತ ಬಂದಿದೆ. ಕನ್ನಡದಿಂದ ನಾವು ಬೆಳೀತಾ ಇದ್ದೀವಿ, ಭಾಷೆಯಿಂದಾಗಿ ನಾವು ಬೆಳೀತಾ ಇದ್ದೀವಿ. ನಟನಾಗಿ ಆ ಭಾಷೆಯಿಂದ ಬಳಸೋ ಇದರಲ್ಲಿ, ಅಥವಾ ನಾವು ಇನ್ಯಾವುದೋ ವ್ಯವಹಾರ ಅಂತ ಸಂದರ್ಭದಲ್ಲಿ ಆ ಭಾಷೆ ಇಟ್ಕೊಂಡು ನಾವು ಬೆಳೀತಾ ಇದ್ದೀವಿ. ಸೊ ಹಾಗಾಗಿ ಕನ್ನಡವನ್ನು ಬೆಳೆಸುವಂತ ಅಗತ್ಯ ಇಲ್ಲ, ಕನ್ನಡವನ್ನು ಉಳಿಸೋ ಕೆಲಸ ಆಗ್ಬೇಕು ಅನ್ನೋಂಥದ್ದು ಬಹಳ ನಾನು ನಂಬ್ಕೊಂಡಿರೋದು. ಆಮೇಲೆ ಕನ್ನಡದ ನೆಲೆಗಳ ಬಗ್ಗೆ ಹೇಳ್ತಾ ಇದ್ದೀನಿ, ನೆಲೆಗಳು ಅದ್ರ ಬಗ್ಗೆ. ಸೊ ನಾನು ಇತಿಹಾಸ ವಿದ್ಯಾರ್ಥಿಯಾಗಿ ಅಥವಾ ರಂಗಕರ್ಮಿಯಾಗಿ ಅಥವಾ ನಟನಾಗಿ ನನಗೆ ಇದರ ಏನು ನಾಲೆಡ್ಜ್ ಬೇಕಾಗುತ್ತೆ. ಯಾಕಂದ್ರೆ ಒಂದು ಯಾವ್ದೋ ಪಾತ್ರವನ್ನು ಕಟ್ಟುವ ಇದರಲ್ಲಿ, ಅಥವಾ ಯಾವ್ದೋ ನಿರ್ದೇಶಕರು ಈ ಪಾತ್ರವನ್ನ ನೀವು ನನಗೆ ಕಟ್ಕೊಡ್ಬೇಕು ಅನ್ನೋಂಥ ಸಂದರ್ಭದಲ್ಲಿ ನನಗೆ ಈ ತರದೊಂದು ಇತಿಹಾಸದ ಕಲ್ಪನೆ ಇದ್ದಾಗ ನಾನು ಅದನ್ನ ಚೆನ್ನಾಗಿ ಕಟ್ಕೊಡ್ಬೋದು. ಹಾಗಾಗಿ ಅದನ್ನು ವಿದ್ಯಾರ್ಥಿಯಾಗಿ ಕೂಡ ಅದನ್ನ ನಾನು ಕೂತ್ಕೊಂಡು ಕಲೀಲಿಕ್ಕೆ ಬಂದಿದ್ದೀನಿ. ಖುಷಿ ಅನ್ಸುತ್ತೆ. ಓಕೆ, ಖಂಡಿತವಾಗಿಯೂ ನಮ್ಮ ಸ್ಪರ್ಧಿಗಳು ನಿಮಗೆ ಸಾಕಷ್ಟು ಮಾಹಿತಿಯನ್ನ ನೀಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ದಯಮಾಡಿ ಅತಿಥಿ ಸೀಟಲ್ಲಿ ಕೂರ್ಬೇಕಾಗ್ತದೆ. ಕನ್ನಡ ಕಹಳೆ ಇದು ಕನ್ನಡ ಕಣ್ಮಣಿಗಳ ನೆಲೆ. ಮೈಸೂರು ಸ್ಯಾಂಡಲ್ ನೋಡು, ಇದೇ ನನ್ ಫೇವರಿಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್. ಕಾಂತಿಯುಕ್ತವಾದ ತ್ವಚೆಯ ಭರವಸೆ ಮೈಸೂರು ಸ್ಯಾಂಡಲ್ ಗೋಲ್ಡ್. ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ. ಈ ಸುತ್ತಿನ ವಿಷಯ ಕನ್ನಡ ಇತಿಹಾಸದ ಪ್ರಮುಖ ನೆಲೆಗಳು. ಕನ್ನಡದ ಇತಿಹಾಸ ಶತಶತಮಾನಗಳಿಂದಲೂ ಕೂಡ ದಾಖಲಾಗಿದೆ. ಇವತ್ತಿಗೂ ಕೂಡ ಅವುಗಳ ಕುರುಹುಗಳಿವೆ. ಕನ್ನಡದ ಇತಿಹಾಸಗಳನ್ನ ನಮ್ಮ ಸ್ಪರ್ಧಿಗಳು ಹೇಗೆ ಜೋಡಿಸ್ತಾರೆ, ಹೇಗೆ ಪ್ರಸ್ತುತಪಡಿಸ್ತಾರೆ ಅಂತ ಹೇಳಿ ನೋಡೋಣ ಬನ್ನಿ. ಕನ್ನಡ ಇತಿಹಾಸದ ಮುಖ್ಯ ನೆಲೆಗಳು, ಈ ವಿಷಯ ಕುರಿತು ಮಾತನಾಡ್ಲಿಕ್ಕೆ ಬರ್ತಾ ಇರುವಂತಹ ಮೊದಲ ಸ್ಪರ್ಧಿ ತರೀಕೆರೆಯ ಜೀವನ್. ನಮಸ್ತೆ, ತಯಾರಾಗಿದ್ದೀರಾ? ಖಂಡಿತ. ನೆಲೆಗಟ್ಟು ಈ ವಿಚಾರವಾಗಿ ಮಾತಾಡ್ತಾ ಇದ್ದೀರಾ, ನೆಲೆಗಳ ವಿಚಾರವಾಗಿ ಮಾತಾಡ್ತಾ ಇದ್ದೀರಾ. ಆಲ್ ದ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಕನ್ನಡಮ್ಮನ ಕಥೆಯನ್ನು ಹೇಳುವೆನು, ಕನ್ನಡಿಗರೇ ಕೇಳಿರಿ.
ಈ ಕರ್ನಾಟಕದ ಇತಿಹಾಸ, ಕನ್ನಡದ ಇತಿಹಾಸ ಅತ್ಯಂತ ಪ್ರಾಚೀನವಾದದ್ದು ಅಂತೇಳಿ ನಾವು ಹೇಳ್ತಾ ಇದೀವಿ ಅಂತಂದಾಗ ಆ ಕನ್ನಡದ ಇತಿಹಾಸಕ್ಕೆ ಕೆಲವೊಂದಷ್ಟು ನೆಲೆಗಳಿರ್ತವೆ. ಆ ಕನ್ನಡದ ಇತಿಹಾಸದ ನೆಲೆಗಳಂತೇಳಿ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಪ್ರಾಕೃತ ಯುಗ ಅಂತೇಳಿ ಹೇಳ್ತೀವಿ. ಇದು ಕ್ರಿಸ್ತಶಕ 3ನೇ ಶತಮಾನದಿಂದ ಇದನ್ನು ಶಿಲಾಯುಗ ಅಂತಲೂ ಕೂಡ ನಾವು ಕರಿತೀವಿ. ಈ ಸಮಯದಲ್ಲಿ ಪ್ರಾಕೃತ ಭಾಷೆಗಳಿಂದ ಕನ್ನಡ ಭಾಷೆ ಬೇರ್ಬಂದು ತನ್ನದೇ ಆದಂತಹ ಸ್ವಂತಿಕೆಯಿಂದ ಬೆಳೆಯಲಾರಂಭಿಸ್ತದೆ. ತದನಂತರ ಬರುವಂತದ್ದು ಶಿಲಾಶಾಸನಗಳ ಯುಗ. ಈ ಶಿಲಾಶಾಸನಗಳ ಯುಗದಲ್ಲಿ ಸುಮಾರು ಕ್ರಿಸ್ತಶಕ 4ರಿಂದ 6ನೇ ಶತಮಾನವನ್ನ ನಾವು ಶಿಲಾಶಾಸನಗಳ ಯುಗ ಅಂತೇಳಿ ಹೇಳ್ಬೋದು. ಈ ಸಮಯದಲ್ಲೇ ಕದಂಬ ವಂಶವು ಏನು ಕದಂಬ ವಂಶದ ರಾಜರು ಬರ್ತಾರೆ. ಅವರು ಪ್ರಪ್ರಥಮವಾಗಿ ನಮ್ಮ ಕನ್ನಡ ಭಾಷೆಯನ್ನ ರಾಜ್ಯ ಭಾಷೆಯನ್ನಾಗಿ ಅವರ ಆಳ್ವಿಕೆಯಲ್ಲಿ ಜಾರಿಗೊಳಿಸ್ತಾರೆ. ಹಾಗಾಗಿ ನಾವು ಕದಂಬ ಏನು ವಂಶವನ್ನ ನಾವು ಕನ್ನಡದ ಮೊದಲ ರಾಜವಂಶ ಅಂತ ಹೇಳಿ ಕರಿತೀವಿ. ಅದೇ ಸಮಯದಲ್ಲಿ ಕ್ರಿಸ್ತಶಕ 450ರಲ್ಲಿ ಶ್ರವಣಬೆಳಗೊಳದಲ್ಲಿ ಸಿಕ್ಕಂತಹ ಶಾಸನದಲ್ಲಿ ನಾವು ಮೊದಲನೇದಾಗಿ ಕನ್ನಡ ಲಿಪಿಗಳನ್ನ ನೋಡ್ತಾ ಹೋಗ್ತೀವಿ. ತದನಂತರ ಬರುವಂತದ್ದೇ ಚಾಲುಕ್ಯ ಮತ್ತು ರಾಷ್ಟ್ರಕೂಟರ ಕಾಲ. ಚಾಲುಕ್ಯ ಮತ್ತು ರಾಷ್ಟ್ರಕೂಟರ ಕಾಲ ಕ್ರಿಸ್ತಶಕ 5ರಿಂದ 7ರ ಶತಮಾನದ ಸಮಯ. ಈ ಸಮಯದಲ್ಲಿ ಜೈನ ಕವಿಗಳಾದಂತಹ ಪಂಪ, ರನ್ನ, ಜನ್ನ, ಪೊನ್ನ ಇತ್ಯಾದಿ ಕವಿಗಳು ನಾವು ನೋಡ್ತಾ ಹೋಗ್ಬೋದು. ಈ ಸಮಯದಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಕೃತಿಗಳ ರಚನೆ ಅತ್ಯಂತ ಅದ್ಭುತವಾಗಿ ಆಗುವಂತದ್ದು. ಈ ಪಂಪನ ಆದಿಪುರಾಣ, ರನ್ನನ ಸಾಹಸ ಭೀಮ ವಿಜಯ ಇಂತಹ ಕೃತಿಗಳಿಂದ ಕನ್ನಡದ ಪ್ರೌಢಿಮೆ ಏನು ನಾವು ಕಾಣ್ತಾ ಹೋಗ್ಬೋದು. ತದನಂತರ ಬರುವಂತದ್ದು ವಚನ ಸಾಹಿತ್ಯಗಳ ಯುಗ. ವಚನ ಸಾಹಿತ್ಯಗಳ ಯುಗ ಅಂತಂದ್ರೆ 12ನೇ ಶತಮಾನವನ್ನು ಹೇಳ್ಬೋದು. ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮಪ್ರಭು, ಜೇಡರ ದಾಸಮಯ್ಯ, ಇನ್ನು ಹಲವಾರು ಜನ, ಸುಮಾರು 770 ಅಮರಗಣಗಳು, 196,000 ಶರಣರಿದ್ರು ಅಂತಕ್ಕಂಥದ್ದು ಇತಿಹಾಸವನ್ನ ಹೇಳ್ತಾರೆ ಸ್ನೇಹಿತರೆ. ಈ ಸಮಯದಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ ಮೂಢನಂಬಿಕೆಗಳು ಕಂದಾಚಾರವನ್ನ ನಿರ್ಮೂಲನೆಯನ್ನ ಮಾಡುವಂತದ್ದಾಗುತ್ತೆ. ತದನಂತರ ಬರುವಂತದ್ದು ಹರಿದಾಸರ ಯುಗ. ಹರಿದಾಸರ ಯುಗ ಅಂತಂದ್ರೆ ಸುಮಾರು 15ರಿಂದ 17ನೇ ಶತಮಾನ. ಈ ಸಮಯದಲ್ಲಿ ಭಕ್ತಿ ಪಂಥದಲ್ಲಿ ಅತ್ಯಂತ ಅಭಿವೃದ್ಧಿಯನ್ನ ಕಾಣ್ತೀವಿ, ಸಾಹಿತ್ಯವನ್ನ ಕಾಣ್ತೀವಿ. ತದನಂತರ ಮೈಸೂರು ಮಹಾರಾಜರ ಕಾಲ 18ರಿಂದ 19ನೇ ಶತಮಾನ. ಈ ಸಮಯದಲ್ಲಿ ಮೈಸೂರಿನ ಏನು ಸಾಹಿತ್ಯದ ಪುನರುಜ್ಜೀವನ ಆಯ್ತು ಅಂತ ಹೇಳಿ ಹೇಳ್ಬೋದು. ತದನಂತರ 1956ರಲ್ಲಿ ಕರ್ನಾಟಕದ ಏಕೀಕರಣ ಅಂತ ಹೇಳಿ ಹೇಳ್ಬೋದು. ಕನ್ನಡ ಮಾತಾಡುವಂತಹ ಪ್ರಾಂತ್ಯಗಳನ್ನ ಒಟ್ಟಾಗಿಸಿ ಕರ್ನಾಟಕ ರಾಜ್ಯ ಅಂತ ಹೇಳಿ ಹೇಳ್ತಾರೆ. ಆ ಸಮಯದಲ್ಲಿ ಕನ್ನಡವನ್ನ ರಾಜ್ಯ ಭಾಷೆಯಾಗಿ ಮಾನ್ಯತೆ ಪಡೆಯುತ್ತದೆ. ತದನಂತರ ಶಾಸ್ತ್ರೀಯ ಸ್ಥಾನಮಾನವನ್ನ 2008ರಲ್ಲಿ ಭಾರತ ಸರ್ಕಾರ ಕೊಡುವಂತದ್ದು ನಮ್ಮ ಕನ್ನಡದ ಹೆಮ್ಮೆ. ಇದು ಕನ್ನಡದ ಒಂದು ಮುಖ್ಯ ನೆಲೆಗಳಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಜೀವನ್ ಅವರೇ, ಈ ಸುತ್ತಿನಲ್ಲಿ ಕನ್ನಡ ನಾಡು, ಶರಣರು, ಸಾಹಿತ್ಯ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದೀರಾ. ನಿಮ್ಮ ಮಾತುಗಳಿಗೆ ಜಡ್ಜಸ್ ಏನ್ ಹೇಳ್ತಾರೆ ಅಂತ ಹೇಳಿ ಕೇಳೋಣ. ಜೀವನ್, ನೀವು ಕರ್ನಾಟಕದ ಇತಿಹಾಸದ ಬಗ್ಗೆ ಭಾಳಷ್ಟು ಮಾಹಿತಿಯನ್ನು ಕೊಟ್ರಿ. ಪ್ರಾಗೈತಿಕ ಇತಿಹಾಸ ಮತ್ತು ನಮ್ಮ ಶಿಲಾಶಾಸನಗಳು ಇವೆಲ್ಲ ಏನಿದ್ದಾವೆ ಇದರ ಮೂಲಕ ನಾವು ಮಾಹಿತಿಯನ್ನು ಪಡಿಬೋದು. ನಾವು 2000 ವರ್ಷ ಅಂತ ಈಗ ಹೇಳ್ತಾ ಇದ್ದೀವಿ, ಆದರೆ 3000 ವರ್ಷಗಳಿಗೂ ಹಿಂದೆ ಹುರ್ತಿಕೋಟೆ ಅಂತ ಇದೆ ನಮ್ಮಲ್ಲಿ. ಅದು ಕೆಂಪೇಗೌಡರ ಕಾಲದಲ್ಲಿಯೂ ಇತ್ತು, ಇತ್ತೀಚಿನ ದಿನಗಳಲ್ಲಿ ಲೆಕ್ಕ ಹಾಕಿದರೆ ಅದು ಅವಾಗಿಂದನೂ ಇತ್ತು ಅಂತ ಹೇಳ್ತಾರೆ. ಜೊತೆಗೆ ಬಿಹಾರವನ್ನು, ಬಂಗಾಲದಲ್ಲಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿದ ಅನೇಕ ದಾಖಲೆಗಳಿದ್ದಾವೆ ಅಂತ ಕೂಡ ನಮ್ಮಲ್ಲಿ ಹೇಳ್ತಾರೆ. ಹಾಗಾಗಿ ಕನ್ನಡದ ಇತಿಹಾಸ ಇದೆಯಲ್ಲ, ಇದು ಭಾಳ ಹಳೆಯದು. ಈ ಬಗ್ಗೆ ನೀವು ಒಳ್ಳೆಯ ಬೆಳಕನ್ನು ಚೆಲ್ಲಿದಿರಿ. ಧನ್ಯವಾದಗಳು ನಿಮಗೆ. ಧನ್ಯವಾದಗಳು. ಧನ್ಯವಾದಗಳು. ಕನ್ನಡ ಇತಿಹಾಸದ ಮುಖ್ಯ ನೆಲೆಗಳು ಈ ವಿಚಾರವಾಗಿ ನಿಮ್ಮ ಮುಂದೆ ಮಾತನಾಡಲಿಕ್ಕೆ ಬರ್ತಾ ಇರುವಂತಹ ಮುಂದಿನ ಸ್ಪರ್ಧಿ ಅನಂತಪುರದ ಸ್ಫೂರ್ತಿ. ನಮಸ್ತೆ. ನೆಲೆಗಳ ವಿಚಾರವಾಗಿ ಮಾತಾಡ್ಲಿಕ್ಕೆ ಇವತ್ತು ಒಂದು ವಿಷಯವನ್ನ ನೀಡಿದ್ದಾರೆ. ಆಲ್ ದ ಬೆಸ್ಟ್. ಗೌರವಾನ್ವಿತ ಮತ್ತು ನಿಷ್ಪಕ್ಷಪಾತ ತೀರ್ಪುಗಾರರೇ, ನನ್ನೆಲ್ಲ ನೆಚ್ಚಿನ ಸಹಸ್ಪರ್ಧಿಗಳೇ ಮತ್ತು ನನ್ನೊಲುಮೆಯ ಕನ್ನಡ ಮನಸ್ಸುಗಳೇ, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧೆಯ ವಿಷಯವಾಗಿರುವಂತಹ ಕನ್ನಡ ಇತಿಹಾಸದ ಮುಖ್ಯ ನೆಲೆಗಳು ಈ ವಿಷಯದ ಕುರಿತು ನನ್ನ ಮತಿಯ ಮಿತಿಯಲ್ಲಿ ಐತಿಹಾಸಿಕ ಉದಾಹರಣೆಗಳೊಂದಿಗೆ, ನಿರೂಪಿತ ಪುರಾವೆಗಳೊಂದಿಗೆ ನಿಮ್ಮ ಮುಂದೆ ಮಂಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಕನ್ನಡ ಇತಿಹಾಸದ ಮುಖ್ಯ ನೆಲೆಗಳು ಅಂತ ಹೇಳಿ ನಾವು ನೋಡ್ತಾ ಬಂದಾಗ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತಿಹಾಸವನ್ನ ತಿಳಿಯದವನು ಇತಿಹಾಸವನ್ನ ಸೃಷ್ಟಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಹೇಳ್ತಾರೆ. 1ನೇ ಶತಮಾನದಲ್ಲೇ ಹಾಲರಾಜನ ನಾವು ಗಾತ ಸಪ್ತಸತಿ ಅನ್ನುವ ಕೃತಿಯನ್ನ ಕಾಣ್ತೇವೆ. ಇದು ಯಾಕೆ ಮುಖ್ಯ ನೆಲೆಯಲ್ಲಿ ಒಂದಾಗತ್ತೆ ಅನ್ನೋದಾದ್ರೆ ಸಾಕಷ್ಟು ಕನ್ನಡದ ಮೊದಲ ಪದಗಳನ್ನ ನಾವು ಅದರಲ್ಲಿ ನೋಡ್ತೇವೆ. ಎರಡನೇದಾಗಿ ಹಲ್ಮಿಡಿ ಶಾಸನ, ಅಂದ್ರೆ 2017ರವರೆಗೆ ನಾವು ಹಲ್ಮಿಡಿ ಶಾಸನವನ್ನ ಕನ್ನಡದ ಮೊದಲ ಶಾಸನ. ಕದಂಬ ವಂಶದ ಕಾಕುತ್ಸ ವರ್ಮ ಒಂದು ದತ್ತಿ ಶಾಸನವನ್ನ ಕೊಡ್ತಾನೆ. ಇದರಲ್ಲಿ ಹಳೆಗನ್ನಡ ಮತ್ತೆ ಬ್ರಾಹ್ಮಿ ಲಿಪಿಯ ಹೋಲಿಕೆಯಲ್ಲಿರುವಂತಹ ಕನ್ನಡದ ಶಾಸನ.
ಸಂಸ್ಕೃತದ ಒಲವು ಇದ್ದರೂ ಕೂಡ ಆ ಕಾಲದ ಒಂದು ಪ್ರೌಢ ಕನ್ನಡವನ್ನ ಅದರಲ್ಲಿ ನಿರೂಪಿಸಲಾಗ್ತಾ ಹೋಗುತ್ತೆ. ಈಗ ಭಾರತೀಯ ಸರ್ವೇಕ್ಷಣಾ ಇಲಾಖೆ ಘೋಷಣೆ ಮಾಡಿರೋ ಪ್ರಕಾರ ನಮ್ಮ ಶಿವಮೊಗ್ಗದ ತಾಳಗುಂದ ಶಾಸನ ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಹೇಳಿ ನಾವು ಪರಿಗಣಿಸಬಹುದು. ನಂತರದಲ್ಲಿ ನೋಡ್ತಾ ಹೋದಾಗ 7ನೇ ಶತಮಾನದಲ್ಲಿ ಬರುವಂತಹ ಬಾದಾಮಿ ಶಾಸನ, ಕಪ್ಪೆ ಅರಬಟ್ಟನ ಶಾಸನ, ಇದು ಯಾಕೆ ಮುಖ್ಯ ನೆಲೆಯಲ್ಲಿ ನಿಲ್ಲತ್ತೆ ಅನ್ನೋದಾದ್ರೆ ಇದು ತ್ರಿಪದಿಯ ವರ್ಣನೆಯಲ್ಲಿದೆ. ಈ ತ್ರಿಪದಿ ಅನ್ನೋದು ಮತ್ತೆ ಕನ್ನಡದ ದೇಶಿ ಛಂದಸ್ಸಿನಲ್ಲಿ ರೂಪವಾಗಿರುವಂತದ್ದು. ದರಾ ಬೇಂದ್ರೆ ಅವರು ಒಂದು ಮಾತನ್ನ ಹೇಳ್ತಾರೆ, ಈ ತ್ರಿಪದಿಗಳನ್ನ ಅವರು ಕನ್ನಡದ ಗಾಯತ್ರಿ ಅಂತ ಹೋಲಿಸ್ತಾರೆ. ಗಾಯತ್ರಿ ಮಂತ್ರಕ್ಕೆ ಎಷ್ಟು ಪಾವಿತ್ರ್ಯತೆ, ಒಂದು ಪ್ರಾಮುಖ್ಯತೆ ಇದೆ, ಅದೇ ರೀತಿ ಈ ತ್ರಿಪದಿಗೆ ಇದಕ್ಕೆ ಅರೆಭಟ್ಟನ ಶಾಸನಕ್ಕೆ. ನಂತರದಲ್ಲಿ ಪಂಪನ ಆದಿ ಪುರಾಣ ಅನ್ನುವಂಥದ್ದು, ಪಂಪನಿಗಿಂತ ಮೊದಲು ಕವಿಗಳು ಇರ್ಲಿಲ್ವಾ ಅಂತ ಹೇಳಿದ್ರೆ ಇರ್ಬೋದು, ಆದ್ರೆ ಉಪಲಬ್ಧಿತ ಕೃತಿಯಾಗಿ ನಾವು ನೋಡೋದಾದ್ರೆ ಅದು ಮುಖ್ಯವಾಗತ್ತೆ. ನಂತರದಲ್ಲಿ ಕವಿರಾಜ ಮಾರ್ಗ, ಶ್ರೀ ವಿಜಯ ಅಥವಾ ಕವಿರಾಜ ಮಾರ್ಗಕಾರನ ಪ್ರಕಾರ ಒಂದು ಪದ ಬರುತ್ತೆ. ಪದವನರಿತು ನುಡಿಯಲು ನುಡಿದುದ ನರಿದಲ್ಲಿ ಏನದು ಮಾರ್ಪರ್ ಆ ನಾಡವರ್ಗಳ್ ಸದುರಂ ನಿಜದಿಂ ಕುಳಿತೋದದೆಯು ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್ ಅಂತ ಹೇಳ್ತಾರಲ್ಲ. ಕರ್ನಾಟಕದ ಜಾನಪದದಲ್ಲಿನೇ ಅವರು ಕುಳಿತು ಓದಿಲ್ಲ ಅಂದ್ರೂ ಕೂಡ ಕಾವ್ಯ ಪ್ರಯೋಗದಲ್ಲಿ ಪರಿಣಿತಿಯನ್ನ ಹೊಂದಿದ್ದಾರೆ ಅನ್ನೋದ್ರಲ್ಲಿ ಆಡು ಭಾಷೆಯಾಗಿ ಕನ್ನಡ ಶಾಸನಗಳ ಹಿಂದಿನಿಂದಲೂ ಸಾವಿರಾರು ವರ್ಷಗಳಿಂದ ಏನದು ಇತಿಹಾಸವನ್ನ ಹೊಂದಿದೆ ಅಂತ ಹೇಳ್ತಾರೆ. ಹಾಗಾಗೇನೆ ಕನ್ನಡವನ್ನ ವಿನೋಬ ಭಾವೆಯವರು ಲಿಪಿಗಳ ರಾಣಿ ಅಂತ ಹೇಳಿ ಹೊಗಳಿರುವಂತದ್ದು. ನಂತರದಲ್ಲಿ ನಾವು ಶಿವಕೋಟ್ಯಾಚಾರ್ಯರ ವಡ್ಡಾರಾಧನೆ ಕೃತಿಯನ್ನ ತಗೊಳ್ಳೋದಾದ್ರೆ 19 ಕಥೆಗಳನ್ನ ಒಳಗೊಂಡಿದೆ. ಈ ರೀತಿ ಸಾಕಷ್ಟು ಇತಿಹಾಸ ಅಂದಿನಿಂದ ಇಂದಿನವರೆಗೂ ಶುರುವಾಗಿ ಇತಿಹಾಸ ನಾವು ಅರಿತುಕೊಂಡು ಅದ್ರ ನಿಚ್ಚಂ ಹೊಸತು ಎಂಬಂತೆ ಹೊಸತನದೆಡೆಗೆ ನಾವೆಲ್ಲರೂ ಸೇರಿ ಹೆಜ್ಜೆ ಹಾಕೋದ್ರ ಮೂಲಕ ನಾವೆಲ್ಲರೂ ಇತಿಹಾಸವನ್ನ ಚರಿತ್ರೆಯನ್ನ ಸೃಷ್ಟಿಸೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಈ ಸುತ್ತಿನಲ್ಲಿ ಕೊಟ್ಟಿರುವಂತಹ ವಿಷಯಾಧಾರಿತವಾಗಿ ಸಾಕಷ್ಟು ಶಾಸನಗಳ ವಿಚಾರವಾಗಿಯೇ ಮಾತಾಡ್ತಾ ಹೋಗಿದ್ದೀರಾ. ನಿಮ್ಮ ಈ ಮಾತಿನ ಬಗ್ಗೆ ತೀರ್ಪುಗಾರರು ಏನ್ ಹೇಳ್ತಾರೆ ಅಂತ ಹೇಳಿ ಕೇಳೋಣ. ಖಂಡಿತ. ಸ್ಫೂರ್ತಿಯವರೇ, ನಿಮ್ಮ ಕನ್ನಡ ಭಾಷೆಯ ಅಥವಾ ಈ ಸಂಸ್ಕೃತಿಯ ಇತಿಹಾಸ ತುಂಬಾ ಚೆನ್ನಾಗಿ ತಾವು ಮಾತಾಡಿದ್ರು. ಎಲ್ಲ ಕಡೆನೂ ನಾನು ಸ್ಪರ್ಧೆಯ ದೃಷ್ಟಿಯಿಂದ ತಾವು ನೋಡ್ತಾ ಇರೋ ವಿಷಯನ ನಾನು ಹೇಳೋದಾದ್ರೆ, ಸಾಹಿತ್ಯದ ವಿಷಯಗಳು ಬರ್ತಾ ಇದೆ, ಬೇರೆ ಯಾವ ವಿಷಯಗಳನ್ನು ನೀವು ಪರಿಗಣನೆಗೆ ತಗೊಳ್ತಾ ಇಲ್ಲ. ವಿಜಯನಗರ ಸಾಮ್ರಾಜ್ಯ ಬಂಗಾರವನ್ನ ನಾವೆಲ್ಲರೂ ಕೂಡ ಅದು ತುಂಬಿಕೊಟ್ಟಂತ ಕಾಲ. ಕರ್ನಾಟಕದ ಏಕೀಕರಣಕ್ಕೆ 90 ವರ್ಷಗಳ ಹೆಚ್ಚು 3.5 ಲಕ್ಷ ಜನ ಕನ್ನಡಿಗರು ಪ್ರಾಣ ತೆತ್ತಿದ್ದಾರೆ. ಆಲೂರು ವೆಂಕಟರಾಯರನ್ನು ನೆನೆಸ್ಕೊಳ್ಳೇಬೇಕು. ಆಲೂರು ವೆಂಕಟರಾಯ ಕರ್ನಾಟಕನೇ ಇಲ್ಲ. ರಾಹ ದೇಶಪಾಂಡೆ, ಕಂಬಳಿ ಹನುಮಂತಪ್ಪ ಅವರೆಲ್ಲ ಕಷ್ಟಪಟ್ಟಿದ್ದಿಂದ 20 ಬೇರೆ ಮಾಡ್ಕೊಂಡಿದ್ವಿ. ಈ ಇತಿಹಾಸವನ್ನು ಕೂಡ ಜೊತೆಗೆ ಹೇಳ್ಬೇಕು. ಬರೀ ಸಾಹಿತ್ಯದಷ್ಟೇ ಅಲ್ಲ, ರಾಜಮನೆತನಗಳು ಅವರ ಕೊಡುಗೆ ಎಷ್ಟು ಕ್ರಾಂತಿಕಾರಿ ಆಗಿರ್ಬೋದು. ನಮ್ಮ ಕೆಳದಿ ಚೆನ್ನಮ್ಮ ಇರ್ಬೋದು, ನಮ್ಮ ಇದೇ ಕ್ರಾಂತಿ ರಾಣಿ ಚೆನ್ನಮ್ಮ ಇರ್ಬೋದು, ಹೀಗೆ ಬಸವಣ್ಣನವರು ಇವರೆಲ್ಲರೂ ಇತಿಹಾಸವನ್ನು ಸೃಷ್ಟಿ ಮಾಡಿದವರು. ಇವೆಲ್ಲರೂ ನೆಲೆಗಟ್ಟೆ. ಬರೀ ಸಾಹಿತ್ಯದ ವಿಷಯಗಳಷ್ಟೇ ನೆಲೆಗಟ್ಟಲ್ಲ, ಸಾಹಿತ್ಯವನ್ನು ಹೊರತುಪಡಿಸಿ ಬೇಕಾದಷ್ಟು ವಿಷಯಗಳು ಕನ್ನಡಕ್ಕೆ ಸಂಬಂಧಪಟ್ಟಂತಿದೆ. ಅದನ್ನು ನಾವು ಮುಂದಿನ ವಿಷಯಗಳ ಜೊತೆಗೆ ಪರಿಗಣಿಸಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಕರ್ನಾಟಕ ಏಕೀಕರಣ ಬಹಳ ದೊಡ್ಡ ವಿಷಯ. ಮುಂದಿನ ದಿವಸಗಳಲ್ಲಿ ಚರ್ಚೆಗೆ ಸೇರಿಸಿಕೊಂಡ್ರೆ ಬಹಳ ಒಳ್ಳೆಯದು. ನೀವು ಮಾತಾಡಿರುವಂತ ಎಲ್ಲ ವಿಷಯಗಳು ತುಂಬಾ ಸ್ಪಷ್ಟವಾಗಿದೆ, ಸರಿಯಾದ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಚೆನ್ನಾಗಿ ಮಾತಾಡಿದ್ರಿ. ನಾನು ಒಂದು ಮಾಹಿತಿಯನ್ನು ಸೇರಿಸಲಿಕ್ಕೆ ಬಯಸ್ತೀನಿ. ಈ ಹಲ್ಮಿಡಿ ಶಾಸನ ಇದೆಯಲ್ಲ, ಕಾಕುತ್ಸವರ್ಮ ಅಂತ ನೀವು ಹೇಳಿದ್ರೆ, ಆ ಕಾಲದಲ್ಲೇ ಆಗಿದೆ, ಕದಂಬರ ಕಾಲದಲ್ಲಿ. ಅಲ್ಲಿ ಶ್ರುತರಾಜನ ಮೇಲೆ ಒಬ್ಬ ಯೋಧ ವಿಜಯರಸ ಅಂತ ಅವನು ಯುದ್ಧ ಮಾಡಿ ಅಲ್ಲಿ ಗೆಲ್ತಾನೆ. ಅವನು ಗೆದ್ದ ಕುರುವಿಗಾಗಿ ರಾಜ ಅವನಿಗೆ ಇದೊಂದು ದತ್ತಿ ಶಾಸನ, ಇದು ಪಲ್ಮಿಡಿ ಮತ್ತು ಮೂಳುವಳ್ಳಿ ಅಂತ 2 ಗ್ರಾಮಗಳನ್ನು ದತ್ತಿ ಕೊಡ್ತಾನೆ. ಅದಕ್ಕೆ ನಾವು ಪಲ್ಮಿಡಿಯಲ್ಲಿ ಅದನ್ನು ಸ್ಥಾಪನೆ ಮಾಡೋದ್ರಿಂದ ಅದು ಪಲ್ಮಿಡಿ ಹಲ್ಮಿಡಿ ಹಿಂಗಾಗಿದೆ. ಅದು ಹಲ್ಮಿಡಿ ಶಾಸನ ಅಂತ. ಇದೊಂದು ದತ್ತಿ ಶಾಸನ, ಬ್ರಾಹ್ಮಿ ಲಿಪಿಯಲ್ಲಿದೆ. ಅದು ಜಡ್ಜಸ್ ನೀಡಿರುವಂತಹ ಸಲಹೆ ಸೂಚನೆಗಳನ್ನ ಪರಿಗಣಿಸಿ ಮುಂದಿನ ಸುತ್ತಿಗೆ ಚೆನ್ನಾಗಿ ತಯಾರಾಗಿ ಬನ್ನಿ. ಭದ್ರಾವತಿಯ ಅಕ್ಷತಾ ಈಗ ನಿಮ್ಮ ಮುಂದೆ ಮಾತನಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಸನ್ಮುಖಿ ಅಕ್ಷತಾ, ತಯಾರಾಗಿದ್ದೀರಾ? ಹೇಗೆ ಮಾತಾಡ್ತೀರಾ ಅಂತ ಹೇಳಿ ತೀರ್ಪುಗಾರರು ಕಾಯ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್. ಕನ್ನಡ ನಾಡಿನ ಮುಖ್ಯ ನೆಲೆಗಳು. ಕನ್ನಡ ನಾಡು ಕರುನಾಡು, ಕುಂದಣ ದೇಶ. ರಾಮಾಯಣ ಕಾಲದಲ್ಲಿ ಕನ್ನಡ ನಾಡಿಗೆ ದಂಡಕಾರಣ್ಯ ಎಂದು ಕರೆಯುತ್ತಿದ್ದರು. ಅದೇ ರೀತಿ ರಾಮ ಸಹ ಸೀತೆಯ ಅಪಹರಣವಾದಾಗ
ಅವರು ಬಂದಿದ್ದು ಬಳ್ಳಾರಿ ಜಿಲ್ಲೆಯ ಹಂಪಿಯಲ್ಲಿರ್ತಕ್ಕಂತ ಕಿಷ್ಕಿಂಧೆಗೆ ಬರ್ತಾರೆ. ಅದೇ ರೀತಿ ಸುಗ್ರೀವನ ಆಡಳಿತಕ್ಕೆ ಒಳಗಾಗಿದ್ದ ಕನ್ನಡ ನಾಡು ಅದೇ ರೀತಿ ಆಂಜನೇಯನಿಗೂ ಸಹ ಜನ್ಮಸ್ಥಳವಾಗಿದ್ದು ನಮ್ಮ ಕನ್ನಡ ನಾಡು ಎಂಬುದು ನನಗೆ ತುಂಬಾ ಹೆಮ್ಮೆಯ ವಿಷಯ. ಅದೇ ರೀತಿ ಕನ್ನಡ ನಾಡು ನೆಲೆಗೊಳ್ಳಲಿಕ್ಕೆ ಮುಖ್ಯ ಕಾರಣ ಅಂದ್ರೆ ಸ್ವಾಭಿಮಾನದಿಂದಲೇ ಕನ್ನಡ ನಾಡು ನೆಲೆಗೊಂಡಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಪಲ್ಲವ ದೇಶದಲ್ಲಿ ಒಬ್ಬ ತರುಣ ಇರ್ತಾನೆ. ಅವನೇನ್ ಮಾಡ್ತಾನೆ ಅಂದ್ರೆ ಅಭ್ಯಾಸ ಮಾಡುವಾಗ ಒಬ್ಬರು ಭಟರು ಮಾಡಿದ ಅನ್ಯಾಯದಿಂದ ಅದನ್ನು ಖಂಡಿಸಿ ಆತ ಏನ್ ಮಾಡ್ತಾನೆ ಅಂದ್ರೆ ಹೋಗಿ ಒಂದು ಸೈನ್ಯವನ್ನ ಕಟ್ತಾನೆ. ಕನ್ನಡ ನಾಡನ್ನ ಕಟ್ಟಲಿಕ್ಕೆ ಅವನು ಪ್ರಥಮವಾಗಿ ಆತ ಪ್ರಯತ್ನ ಮಾಡ್ತಾನೆ. ಅದೇ ರೀತಿ ತುಳುವ ಸಾಹಿತ್ಯದಲ್ಲೂ ಸಹ ಕನ್ನಡ ಕರ್ನಾಟಕ ಎಂಬುವ ಮೂಲಕ ನೆಲೆಗೊಂಡಿತ್ತು. ಅದೇ ರೀತಿ ಈಗ ಸಹ ಮಹಾರಾಷ್ಟ್ರದಲ್ಲೂ ಸಹ ಪಾಂಡುರಂಗ ವಿಠಲನನ್ನ ಜಪಿಸುವ ಅಥವಾ ಪ್ರಾರ್ಥಿಸುವ ಜನರು ಕರುನಾಡ ವಿಠಲ ಅಂತ ಸಹ ಅವರು ಈಗೂ ಸಹ ಕರೀತಾರೆ. ಅಂದ್ರೆ ಕನ್ನಡ ಅನ್ನೋದು ಆಗಿನ ಕಾಲದಲ್ಲೇ ಆ ರೀತಿ ಪ್ರಶಂಸೆಗೆ ನೆಲೆಗೊಂಡಿದ್ದ ಕನ್ನಡವಾಗಿತ್ತು. ಅದೇ ರೀತಿ ಕನ್ನಡ ನಾಡು ಅಂತಕ್ಕಂಥದ್ದು ಬರೀ ಕನ್ನಡ ನಾಡಲ್ಲ. ಈ ಕನ್ನಡ ನಾಡಲ್ಲಿ ಹಲವಾರು ಸಾಹಿತಿಗಳು, ಕವಿಗಳು ಮತ್ತೆ ತುಂಬಾ ರಾಜಮನೆತನಗಳು ಆಡಳಿತ ನಡೆಸಿ ಕನ್ನಡವನ್ನ ಒಂದು ಪ್ರಮುಖ ಒಂದು ಭಾಷೆಯನ್ನಾಗಿ ಮಾಡ್ಲಿಕ್ಕೆ ಇಷ್ಟು. ಯಾಕೆ ಅಕ್ಷತಾ, ನರ್ವಸ್ ಆದ್ರ ಅಥವಾ ಮರ್ತ್ ಹೋಯ್ತಾ ಹೇಗೆ? ನೀವು ಮಾತಾಡುವಾಗ ಇದ್ದಂತಹ ವಾಯ್ಸಿನ ಪಿಚ್ಚು ನನ್ ಜೊತೆ ಮಾತಾಡ್ಬೇಕಾದ್ರೆ ಇರಲ್ಲ. ಏನಾಯ್ತು ಹೇಳಿ? ಗಡಿಬಿಡಿ ಮಾಡ್ಕೊಂಡ್ರಿ. ಮುಂದಿನ ಸುತ್ತಲ್ಲಿ ಆತರ ಮಾಡ್ಕೋಬೇಡಿ. ಈ ಸುತ್ತಿನಲ್ಲಿ ನೀವು ಏನ್ ಮಾತಾಡಿದ್ರೋ ಅದಕ್ಕೆ ತೀರ್ಪುಗಾರರು ಏನ್ ಹೇಳ್ತಾರೆ ಅಂತ ಹೇಳಿ ಕೇಳೋಣ. ನಿಮ್ಮ ಮುಂದೆ ಮುಂದಿನ ಸ್ಪರ್ಧಿ ಭದ್ರಾವತಿಯ ವರ್ಷ. ನಮಸ್ತೆ. ಹಿಂದಿನ ಸುತ್ತಿನಲ್ಲಿ ತೀರ್ಪುಗಾರರು ನೀಡಿದಂತ ಎಲ್ಲಾ ಸಲಹೆ ಸೂಚನೆಗಳನ್ನ ನೆನಪಿನಲ್ಲಿ ಇಟ್ಕೊಂಡು ಈ ಸುತ್ತಿಗೆ ತಯಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಆಲ್ ದ ಬೆಸ್ಟ್. ಕನ್ನಡ ನಾಡು ಮತ್ತೆ ಕನ್ನಡ ಸಾಹಿತ್ಯ ನೋಡೋದಾದ್ರೆ ತುಂಬಾ ವೈವಿಧ್ಯಮಯವಾಗಿರುತ್ತೆ. ಇದರಲ್ಲಿ ನಾವು ಇತಿಹಾಸದ ನೆಲೆಗಳು, ಮುಖ್ಯ ನೆಲೆಗಳು ಅಂತ ನೋಡೋದಾದ್ರೆ ನಾವು ಮೊದಲಿಗೆ ರಾಜವಂಶಗಳನ್ನ ತಗೋಬಹುದು. ಹೊಯ್ಸಳರಾಗಿರ್ಬೋದು, ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು, ರಾಷ್ಟ್ರಕೂಟರು, ಇತರ ಚಾಲುಕ್ಯರು, ಇನ್ನೂ ಹಲವಾರು ರಾಜವಂಶಗಳನ್ನ ನಾವು ನೋಡ್ತಾ ಹೋಗ್ಬೋದು. ಇದು ರಾಜವಂಶರನ್ನ ನೋಡ್ತಾ ಹೋದಂಗೆನೆ ನಾವು ಅವರ ಶಿಲ್ಪ ಕಲೆಗಳಾಗಿರ್ಬೋದು, ಸಾಹಿತ್ಯ, ಇದೆಲ್ಲದನ್ನು ಜೊತೆಗೇನೆ ಸೇರಿ ನೋಡ್ಕೊಂತ ಹೋಗ್ಬೋದು. ಶಿಲ್ಪ ಕಲೆಗಳು ಅಂತ ನೋಡೋದಾದ್ರೆ ಬೇಲೂರು, ಹಳೆಬೀಡು ಆಗಿರ್ಬೋದು, ಅಥವಾ ಪಟ್ಟದಕಲ್ಲು, ಐಹೊಳೆ, ಬಾದಾಮಿ, ಹಳೆಬೀಡು, ಇದೆಲ್ಲ ಒಂದು ಶಿಲಾ ಶಾಸನಗಳೇನಿರುತ್ತೆ ಇದು ನಮಗೆ ಇತಿಹಾಸದ ಒಂದು ನೆಲೆಗಳನ್ನ ತೋರಿಸ್ತಾ ಹೋಗುತ್ತೆ. ಜೊತೆಗೆ ನಾವು ನೆಲೆಗಳು ಅಂತ ಅಂದ್ ಮಾತ್ರಕ್ಕೆ ಬರೀ ಶಾಸನಗಳು, ರಾಜವಂಶರುಗಳು ಮಾತ್ರ ನೋಡೋದಲ್ಲ. ನಾವ್ ಇವಾಗಿನ ನಮ್ಮ ಭದ್ರಾವತಿಯ ಉಕ್ಕಿನ ನಗರ ಕಾರ್ಖಾನೆ ಆಗಿರ್ಬೋದು, ನಮ್ಮ VISL ಇಂದು ಕಾರ್ಖಾನೆ ಏನಾಗಿದೆ ಇದು ಕೂಡ ನಮ್ಮ ಇತಿಹಾಸದ ಒಂದು ಮುಖ್ಯ ನೆಲೆ ಆಗಿರುತ್ತೆ. ನಮ್ಮ ಶಿವಮೊಗ್ಗದ ಶಿವಪ್ಪ ನಾಯಕನ ಒಂದು ಅರಮನೆ ಏನಾಗಿದೆ ಇದು ಕೂಡ ಇತಿಹಾಸದ ಮುಖ್ಯ ನೆಲೆ ಆಗಿರುತ್ತೆ. ಮೈಸೂರು ಸಾಮ್ರಾಜ್ಯದ ಒಂದೇನಿದೆ ಅರಮನೆ ಮೈಸೂರಲ್ಲಿ, ಮೈಸೂರು ದಸರಾ, ಇವೆಲ್ಲವೂ ಕೂಡ ನಮ್ಮ ಇತಿಹಾಸದ ಮುಖ್ಯ ನೆಲೆಗಳಾಗಿರುತ್ತೆ. ನಾವು ಜೊತೆಗೆ ಹೀಗೆ ನೋಡ್ತಾ ಹೋದಂಗೆನೆ ನಾವೇನ್ ನೋಡ್ಬೋದಂದ್ರೆ ಈಗ ನಮ್ಮ ಕರ್ನಾಟಕದಲ್ಲಿ ಇಡೀ ಭಾರತದಲ್ಲೇ ಮೊಟ್ಟ ಮೊದಲಿಗೆ ಸ್ವಾತಂತ್ರ್ಯ ಹೊಂದಿದ ಒಂದು ಹಳ್ಳಿ ಯಾವ್ದಪ್ಪ ಅಂದ್ರೆ ಅದು ನಮ್ಮ ಕರ್ನಾಟಕದ, ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲಿರೋ ಅಂತ ಈಸೂರು ಗ್ರಾಮ. ಇದು ಕೂಡ ನಮ್ಮ ಒಂದು ಇತಿಹಾಸದ ನೆಲೆ ಆಗಿರುತ್ತೆ. ಹೀಗೆ ನಮ್ಮ ಇತಿಹಾಸದ ನೆಲೆಗಳನ್ನ ಹೇಳ್ತಾ ಹೋಗೋದಾದ್ರೆ ಅನೇಕ ಸಾಹಿತಿಗಳು, ನಮ್ಮ ಕುವೆಂಪು ಅವ್ರದ್ದಾಗಿರ್ಬೋದು, ದ.ರಾ. ಬೇಂದ್ರೆ ಅವ್ರದ್ದಾಗಿರ್ಬೋದು,
ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವ್ರದ್ದಾಗಿರ್ಬೋದು, ಇವ್ರದ್ದೆಲ್ಲರದು ಕೂಡ ನಮ್ಮ ಇತಿಹಾಸದ ಒಂದು ಮುಖ್ಯ ನೆಲೆಗಳಂತಾನೆ ನಾವು ಪರಿಗಣಿಸ್ಬೋದು. ಜೊತೆಗೆ ಈ ಏನ್ ನೋಡ್ತೀವಿ ಹೊಯ್ಸಳರು ನಿರ್ಮಿಸಿದಂತಹ ಈ ಚಂದ್ರಾಕಾರದ ಒಂದು ದೇವಾಲಯಗಳಿರುತ್ತೆ, ಇವೆಲ್ಲವೂ ಕೂಡ ಮುಖ್ಯ ನೆಲೆಗಳಾಗಿರುತ್ತೆ. ಜೊತೆಗೆ ಒಂದು ಇಡೀ ರಾತ್ರಿಯಲ್ಲಿ ನಮ್ಮ ಹೊಯ್ಸಳರಾಗಿರ್ಬೋದು, ಇತರ ರಾಜಮನೆತನದವರು ಒಂದು ಇಡೀ ರಾತ್ರಿಯಲ್ಲಿ ಒಂದು ಇಡೀ ದೇವಾಲಯವನ್ನ ನಿರ್ಮಿಸ್ತಾರೆ. ಇದು ಅವರ ಒಂದು ವಿಜ್ಞಾನದ ಆವಾಗಿನ ಟೈಮಿನ ವಿಜ್ಞಾನ ತಂತ್ರಜ್ಞಾನ ಮತ್ತೆ ಆವಾಗಿನ ಕಾಲದ ಇತಿಹಾಸನ ಕೂಡ ತಿಳಿಸುತ್ತೆ ಅಲ್ಲಿ. ಜೊತೆಗೆ ನಾವು ಇತಿಹಾಸ ಅನ್ನೋದು ಬರೀ ಈ ಶಾಸ್ತ್ರಗಳು, ಲೇಖನಗಳು, ಇದ್ರ ಜೊತೆಗೆ ನಾವು ಜೈನ ಶಾಸ್ತ್ರದ ಶ್ರವಣ ಬೆಳಗೊಳಾಗಿರ್ಬೋದು, ಇದೆಲ್ಲ ಕೂಡ ಮುಖ್ಯ ನೆಲೆಗಳಾಗಿರುತ್ತೆ. ಹೀಗೆ ನಾವು ವೈವಿಧ್ಯಮಯವಾಗಿರೋ ಕನ್ನಡ ಇತಿಹಾಸನ ಈ ಎಲ್ಲ ನೆಲೆಗಳನ್ನ ಇಟ್ಕೊಂಡು ಪರಿಗಣಿಸ್ಬೋದು. ಕೊಟ್ಟಂತಹ 2 ನಿಮಿಷದಲ್ಲಿ ಇತಿಹಾಸದ ನೆಲೆಗಳ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದೀರಾ. ಇದಕ್ಕೆ ತೀರ್ಪುಗಾರರು ಏನ್ ಹೇಳ್ತಾರೆ ಅಂತ ಕೇಳೋಣ. ಅಕ್ಷತಾ ವಿಷಯ ಸಂಗ್ರಹಣೆ ತುಂಬಾ ಚೆನ್ನಾಗಿತ್ತು. ರಾಮಾಯಣ ಮಹಾಭಾರತದಿಂದ ಕರ್ನಾಟಕದ ಇತಿಹಾಸವನ್ನ ತೆಗೆದುಕೊಂಡ್ರಿ. ನೀವು ಹೇಳಿದ್ದು ಮಯೂರ ಶರ್ಮನ್ ಬಗ್ಗೆ ಹೇಳ್ತಾ ಇದ್ರಿ, ಪಲ್ಲವರಿಂದ ಇದಾಗಿದ್ದು ಅಂತ. ಮಯೂರ ಶರ್ಮನ್ ಹೆಸರು ಬರಲಿಲ್ಲ. ನಮ್ಮ ಕರ್ನಾಟಕದ ಮೊದಲ ರಾಜವಂಶ ಅಂತ ಕದಂಬ ರಾಜವಂಶವನ್ನ ನಾವು ಕರಿತೀವಿ ಅಲ್ವಾ, ಅವರ ಕೊಡುಗೆ ತುಂಬಾ ಇದೆ. ಅದಾದ ನಂತರ ಉಳಿದ ರಾಜವಂಶಗಳ ಬಗ್ಗೆನೂ ಒಂಚೂರು ಬೆಳಕು ಚೆಲ್ಲುವಂತ ಪ್ರಯತ್ನವನ್ನ ಮಾಡ್ಬೋದಿತ್ತು. ನೀವು ಸ್ವಲ್ಪ ನರ್ವಸ್ ಆಗಿ, ಮುಂದಿನ ಹಂತಗಳಲ್ಲಿ ಈ ರೀತಿ ನರ್ವಸ್ ಆಗದೆ ಧೈರ್ಯವಾಗಿ ಮಾತನಾಡಿ. ಧನ್ಯವಾದಗಳು. ಇಲ್ಲಿ ನಮ್ಮ ಜೊತೆಗೆ ಕಲಾವಿದರು ಮತ್ತು ಅಂಚೆ ಕಚೇರಿಯ ನೌಕರರಾದಂಥ ಚಂದ್ರಶೇಖರ್ ಹಿರೇಗೋಣಿಗೇರಿ ಅವರಿದ್ದಾರೆ. ನಾನು ಅವ್ರ ಹತ್ರ ಒಂದು ಪ್ರಶ್ನೆ ಏನು ಕೇಳ್ತೀನಿ ಅಂತ ಹೇಳಿದರೆ, ಈಗ ಕರ್ನಾಟಕದ ಇತಿಹಾಸವನ್ನು ಮಾಡುವ ಸಂದರ್ಭದಲ್ಲಿ ಪೌರಾಣಿಕ ಇತಿಹಾಸ ಮತ್ತು ಪ್ರಾಗೈತಿಕ ಇತಿಹಾಸ, ಹಿಂಗೆ ನಾವು ಇತಿಹಾಸವನ್ನು ಕೂಡ ಪುರಾಣದಿಂದಲೂ ಎತ್ಕೊಳ್ತಾ ಇದ್ದೀವಿ. ಈಗ ಹಿಂದಿನ ಅವರು ಮಾತಾಡಿದಾಗೆ ರಾಮಾಯಣ ಮಹಾಭಾರತ, ಅದಕ್ಕೆ ಯಾವುದೇ ದಾಖಲೆಗಳಿಲ್ಲ. ದಂತಕಥೆಯ ರೀತಿಯಲ್ಲಿ ಅದು ಹೀಗಿರ್ಬೋದು ಅಂತ ಹೇಳ್ತೀವಿ. ಆದರೆ ಇತಿಹಾಸಕ್ಕೆ ಪರ್ಟಿಕ್ಯುಲರ್ ಆದ ದಾಖಲೆ ಬೇಕು, ಶಾಸನ ಇರಬೇಕು, ಇಲ್ಲ ನಾಣ್ಯ ಇರಬೇಕು, ಇಲ್ಲ ಸಾಹಿತ್ಯ ಇರಬೇಕು, ಹೀಗಿರಬೇಕು. ನೀವು ಅನೇಕ ನಾಟಕಗಳನ್ನು, ಪೌರಾಣಿಕ ಮತ್ತು ಐತಿಹಾಸಿಕ ನಾಟಕಗಳನ್ನು ಮಾಡಿದ್ದೀರಿ. ಉದಾಹರಣೆಗೆ ಕಿತ್ತೂರು ನಿರಂಜನಿ ಇರ್ಬೋದು, ಉತ್ತರ ಕುಮಾರ ಇರ್ಬೋದು, ಈ ಥರದ್ದು. ನಿಮಗೆ ಪೌರಾಣಿಕ ನಾಟಕ ಮಾಡುವಾಗ ಮತ್ತು ಐತಿಹಾಸಿಕ ನಾಟಕ ಮಾಡುವಾಗ ಹೇಗೆ ಅದು ಭಿನ್ನ ಅಂತ ಅನಿಸುತ್ತೆ? ಅದು ನಿಜ ಅನಿಸುತ್ತಾ ಅಥವಾ ಇತಿಹಾಸದ ನಾಟಕ ಕರೆಕ್ಟ್ ಅನಿಸುತ್ತಾ? ಯಾವ ಥರ ಅದನ್ನು ನೀವು ಸ್ವೀಕಾರ ಮಾಡ್ತೀರಿ ಪಾತ್ರ ಮಾಡುವಾಗ? ಸರ್, ನಾನು ಪುರಾಣವನ್ನು ನಾವೊಂದು ಕಾವ್ಯದ ದೃಷ್ಟಿಯಲ್ಲಿ ಅದನ್ನು ನೋಡ್ತೀನಿ ನಾನು. ಯಾಕಂದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಸ್ಪಷ್ಟವಾದಂಥ ದಾಖಲೆ ಇಲ್ಲದೆ ಇರೋದರಿಂದಾಗಿ ಪುರಾಣ ನಾವು ಗಮನಿಸ್ತೀವಿ. ನಮ್ಮ ಇಡೀ ಇಂಡಿಯಾದಲ್ಲಿ ನೂರಾರು ಥರದ ರಾಮಾಯಣಗಳನ್ನು ನಾವು ಕಾಣ್ತೀವಿ, ಎಲ್ಲ ಭಾಗದಲ್ಲಿ ಬೇರೆ ಬೇರೆ ಥರದ ರಾಮಾಯಣಗಳನ್ನು. ಹಾಗಾಗಿ ಪುರಾಣ ನಮಗೆ ಭಾಳ ಒಳ್ಳೆಯ ಸಬ್ಜೆಕ್ಟ್. ಯಾಕೆ ಅಂತಂದರೆ ಈಗಿನ ಕಾಲಕ್ಕೆ ಅದನ್ನು ಬ್ಲೆಂಡ್ ಮಾಡಿ ಅದನ್ನು ಪುರಾಣನ ಯಾವ ರೀತಿ ಆದರೂ ಹೇಳ್ಬೋದು. ಯಾವ ರೀತಿ ಅಂತಂದರೆ ನಮ್ಗೆ ಇಷ್ಟ ಬಂದಂಥ ಥರದಲ್ಲ, ಪ್ರೇಕ್ಷಕರಿಗೆ ಮುಟ್ಟುವಂಥದ್ದು ಅಥವಾ ಸಮಾಜಕ್ಕೆ ತಲುಪಿಸೋವಂಥದ್ದು ಏನಿದೆ ಅದನ್ನು ಪುರಾಣದ ಮೂಲಕ ನಾವು ಕಟ್ಟಿಕೊಡ್ಬೋದು. ಅದನ್ನು ನೀವೇ ಕೂಡ ಸುಮಾರು ನಾಟಕಗಳಿಂದ ಮಾಡಿದ್ದೀರಿ ಕೂಡ. ಉತ್ತರ ಕುಮಾರನ ಉದಾಹರಣೆ ತಗೊಳ್ಳೋದಾದರೆ, ಉತ್ತರ ಕುಮಾರ ಹೀಗಿದ್ದ ಅನ್ನೋಂಥ ಒಂದು ಪಾತ್ರದ ಕಲ್ಪನೆ ನಮಗೆ ಸಿಕ್ಕಿದೆ ಪುರಾಣದಿಂದ. ಆ ಉತ್ತರ ಕುಮಾರನ ಇಟ್ಕೊಂಡು ನಮ್ಮ ಜನಪದೀಯರು ಅವ್ರನ್ನ ಏನು ಹೇಡಿಯಾಗಿದ್ದನೋ ಅಥವಾ ಸುಮ್ಮನೆ ಬಡಾಯಿ ಕೊಚ್ಕೊಳ್ಳೋಂಥವ್ರಿಗೆ ಉತ್ತರ ಕುಮಾರ ಅಂತ ಅಂದ್ಕೊಂಡು ಈ ಥರದ್ದು ಮಾಡ್ಕೊಂಬಂದರು. ಉತ್ತರ ಕುಮಾರ ಯಾಕೆ ಹಂಗಾದ, ಯಾಕೆ ಹಂಗಾಗ ಏನು ಕಾರಣ ಆಯಿತು ಅನ್ನೋದನ್ನು ನೀವು ಉತ್ತರ ಕುಮಾರ ನಾಟಕದಲ್ಲಿ ಕಟ್ಕೊಟ್ರಿ. ಅಂದರೆ ಮಕ್ಕಳನ್ನು ತುಂಬ ಪ್ಯಾಂಪರ್ ಮಾಡಿ ಅವ್ರನ್ನ ಸಾಕಿದಂಥ ಸಂದರ್ಭದಲ್ಲಿ ಅವರು ಉತ್ತರ ಕುಮಾರರಾಗಲಿಕ್ಕೆ ಸಾಕಾಗ್ಬಿಡುತ್ತೆ. ಅವರ ಕ್ರಿಯೇಟಿವಿಟಿನ ಬೆಂಬಲಿಸಿದಾಗ ಮಾತ್ರ ಅವರು ಅರ್ಜುನನೋ ಅಥವಾ ಇನ್ನೊಬ್ಬರು ಆಗಬೇಕು ಆಗ್ಬೋದು ಅನ್ನೋದನ್ನು ಕಟ್ಕೊಟ್ಟಿದ್ರಿ. ಅದೇ ರೀತಿಯಾಗಿ ನಾವು ಪುರಾಣ ನೋಡ್ತೀವಿ. ಬಟ್ ಇತಿಹಾಸ ಹಂಗೆ ಆಗೋದಿಲ್ಲ. ಯಾವುದನ್ನೇ ಪ್ರೇಕ್ಷಕರ ಮುಂದೆ ತರಬೇಕು ಅಂತಂದರೆ ಎವಿಡೆನ್ಸ್ ಭಾಳ ಮುಖ್ಯ ಆಗುತ್ತೆ. ಹಾಗಾಗಿ ಇತಿಹಾಸನ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಪುರಾಣ ಮಾಡಬೇಕಾದ್ರೆ ಇಂಟರಪ್ಷನ್ ನಮ್ಮ ಥರದಲ್ಲಿ ಕೊಟ್ಟು ಪ್ರೇಕ್ಷಕನಿಗೆ ಅದು ಒಪ್ಪುವಂಥ ರೀತಿಯಲ್ಲಿ ಇದ್ದಾಗ ಮಾತ್ರ ಅದು ಪುರಾಣ ಬೇರೆ ಥರದಾಗುತ್ತೆ. ಯಾಕಂದರೆ ಕುವೆಂಪು ರಾಮಾಯಣನೂ ಕೂಡ ಬೇರೆ ಥರದಲ್ಲಿ ರಾವಣನನ್ನು ಚಿತ್ರಣ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾನು ಪುರಾಣವನ್ನು ಒಂದು ಸೋರ್ಸ್ ಆಫ್ ಇದು ನಮ್ಮ ಲಿಟ್ರೇಚರ್ ಸೋರ್ಸ್ ಆಗಿ ನೋಡ್ತೀನಿ, ಇತಿಹಾಸನ ಎವಿಡೆನ್ಸ್ ಆಗಿ ನೋಡ್ತೀನಿ ಸರ್. ಥ್ಯಾಂಕ್ ಯು. ಧನ್ಯವಾದಗಳು ವರ್ಷ. ಈಗ ಮುಂದಿನ ಸ್ಪರ್ಧಿ ತೀರ್ಥಹಳ್ಳಿಯ ನಿಖಿತಾ. ನಮಸ್ತೆ, ಪ್ರಿಪೇರ್ ಆಗಿದ್ದೀರಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು.
ನನ್ನ ಹೆಸರು ನಿಖಿತಾ. ಇಂದಿನ ವಿಷಯ ಕರ್ನಾಟಕದ ಇತಿಹಾಸದ ನೆಲೆಗಳು ಅಂತ ಹೇಳಿ. ಕನ್ನಡದ ಇತಿಹಾಸದ ನೆಲೆಗಳು ಅಂತ ನೋಡ್ತಾ ಹೋಗೋದಾದ್ರೆ ಶಾಸನಗಳಿಂದ ನಾನು ನೋಡ್ತಾ ಹೋಗ್ಬೋದು. ಅದಕ್ಕಿಂತ ಮುಂಚೆ ಅಂತ ಅಂದ್ರೆ ಬೇರೆ ಭಾಷೆಗಳು ಅಂಬೆಗಾಲು ಇಡುತ್ತಾ ಇರ್ಬೇಕಾದ್ರೆ ನಮ್ಮ ಕನ್ನಡದಲ್ಲಿ ಮಹಾಕಾವ್ಯಗಳನ್ನೇ ರಚನೆ ಮಾಡಿದೆ ಅಂತ ಹೇಳ್ತಾರೆ. ಈಗ ಶಿಲಾಯುಗದಿಂದ ನೋಡ್ತಾ ಹೋಗೋದಾದ್ರೆ ಹಲ್ಮಿಡಿ ಶಾಸನ ಆಗಿರ್ಬಹುದು, ನಂತರ ಈಗ ಸಿಕ್ಕಿರುವಂತಹ ತಾಳಗುಂದ ಶಾಸನ ಆಗಿರ್ಬೋದು, ಹಲವಾರು ಉಲ್ಲೇಖಗಳು ಅದ್ರಲ್ಲಿದ್ದಾವೆ. ನಂತರ ಬರುದಂತ ಅಂದ್ರೆ ಕವಿರಾಜ ಮಾರ್ಗನ ಕೃತಿಗಳಾಗಿರ್ಬಹುದು, ಹಾಗೆ ರನ್ನ, ಪೊನ್ನ, ಜನ್ನಗಳ ಆಗಿರ್ಬೋದು, ಅವರೆಲ್ಲ ಒಂದು ಕೃತಿಗಳಲ್ಲಿ ಸಾಹಿತ್ಯದಲ್ಲಿ ಕನ್ನಡನ ಉಲ್ಲೇಖ ಮಾಡ್ತಾ ಹೋಗಿದ್ದಾರೆ. ಅದರಲ್ಲಿ ಕುರಿತೋದಯಂ ಕಾವ್ಯ ಪರಿಣಿತ ಮತಿಗಳಂತ ಹೇಳ್ತಾರೆ. ಅಂದ್ರೆ ನಮ್ಮ ಕನ್ನಡ ಭಾಷೆ ಮಹಾಕಾವ್ಯಗಳನ್ನು ಉಲ್ಲೇಖ ಅದಕ್ಕಿಂತ ಮುಂಚೆನೆ ನಮ್ಮ ಜನಪದರು ಕನ್ನಡ ಆಡು ಭಾಷೆಗಳನ್ನಾಗಿ ಹಲವಾರು ಗಾದೆ ಮಾತುಗಳಾಗಿರ್ಬಹುದು, ಜಾನಪದ ಸಾಹಿತ್ಯಗಳನ್ನು ಮೌಖಿಕವಾಗಿ ರಚಿಸಿದ್ದಾರೆ. ಹಲವಾರು ನಮಗೆ ಸಿಕ್ಕಿದವೆ, ಹಲವಾರು ನಮಗೆ ಅಳಿದು ಹೋಗಿದವೆ ಅಂತಾನೆ ಹೇಳ್ಬೋದು. ನಂತರ ಬರೋದಾದ ಅಂದ್ರೆ ನಡುಗನ್ನಡ ಕಾಲದ 12ನೇ ಶತಮಾನದಲ್ಲಿ ಬಸವೇಶ್ವರರ ವಚನ ಸಾಹಿತ್ಯ ನೋಡ್ಬೋದು, ಕೀರ್ತನೆಗಳನ್ನ ನೋಡ್ತಾ ಹೋಗ್ಬೋದು. ಅವಾಗ ರಾಜನ ಕಾಲದಲ್ಲಿ ಏನಪ್ಪಾ ಅಂತ ಅಂದ್ರೆ ರಾಜರು ಹೇಳ್ತಿದ್ದಂತ ರಾಜನ ಬಗ್ಗೆನೆ ಒಂದಿಷ್ಟು ಉಲ್ಲೇಖನೆಗಳನ್ನ ಬರಿಬೇಕಾಗಿತ್ತು. ಆ ಒಂದು ಇದರಿಂದ ನಂತರ ಬಂದಿದ್ದಂತ ಅಂದ್ರೆ ವಚನ ಸಾಹಿತ್ಯ ಅಂತ ಅಂದ್ರೆ ನಮ್ಮ ಕನ್ನಡದಲ್ಲಿ ಈ ಧರ್ಮ ಇವನ್ನೆಲ್ಲ ಹೋಗ್ಲಾಡಿಸ್ಬಿಟ್ಟು ಕಾಯಕನೇ ಒಂದು ಮುಂದಿಟ್ಕೊಂಡು ಹೋಗುವಂತಹ ಒಂದು ನೆಲೆಯನ್ನ ನಾವು ಕಾಣ್ತಾ ಹೋಗ್ಬಹುದು. ಹಾಗೆ ದಾಸ ಸಾಹಿತ್ಯವನ್ನು ನೋಡ್ಕೊಂತ ಹೋಗ್ಬೋದು. ನಂತರ ನಮ್ಮ ಒಂದು ಈಗಿನ ಒಂದು ನವೋದಯ ಕಾಲಘಟ್ಟಕ್ಕೆ ಬರ್ತಾ ಹೋಗೋದಾದ್ರೆ ಹಲವಾರು ವಿಷಯಗಳನ್ನ ನಮ್ಮ ಕುವೆಂಪು ಆಗಿರ್ಬೋದು, ದ ರಾ ಬೇಂದ್ರೆ ಆಗಿರ್ಬೋದು ಕೊಡ್ತಾ ಹೋಗಿದ್ದಾರೆ. ಅಷ್ಟೇ ಅಲ್ಲದೆ ಐತಿಹಾಸಿಕ ನೆಲೆಗಳಲ್ಲಿ ನೋಡೋದಾದ್ರೆ ಪಾರಂಪರಿಕವಾಗಿ ಹಳೆಬೀಡು ಆಗಿರ್ಬಹುದು, ಒಂದೊಂದು ಶಾಸನ ಆಗಿರ್ಬೋದು, ಒಂದೊಂದು ಪ್ರೇಕ್ಷಣೀಯ ಸ್ಥಳಗಳು ಒಂದೊಂದಿಷ್ಟು ಇತಿಹಾಸವನ್ನ ಹೇಳ್ತಾ ಹೋಗುತ್ತೆ. ಅದರಲ್ಲಿ ನಮ್ಮ ಸುತ್ತಮುತ್ತಲ ನೆಲೆಯಲ್ಲಿ ನೋಡ್ತಾ ಹೋಗೋದಾದ್ರೆ ನಾನ್ ತೀರ್ಥಹಳ್ಳಿ ಆಗಿದ್ರಿಂದ ಕವಲೆದುರ್ಗವನ್ನ ಹೇಳ್ತೇನೆ. ಅದು ಕೂಡ ಐತಿಹಾಸಿಕ ನೆಲೆಯಲ್ಲಿ ಕೂಡ ಇರುವಂತದ್ದು. ಹಾಗೆ ನಗರ ಕೋಟೆಯನ್ನ ಹೇಳ್ತೀನಿ. ಅದರಲ್ಲಿ ವೀರಮ್ಮಾಜಿಯವರು ಆಳಿದ್ದಾರೆ. ಕೆಳದಿ ಆಗಿರ್ಬಹುದು, ಅವರು ಕೂಡ ಆಳ್ವಿಕೆಯನ್ನ ಮಾಡಿದ್ದಾರೆ. ಹಾಗೆ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡೋದಾದ್ರೆ ನಮ್ದು ಹೊಸನಗರದ ಕಾವೆಹಕ್ಲು ಡ್ಯಾಮ್ ಅನ್ನ ನಾನು ನೋಡ್ತೀನಿ. ಅದು ಮೈಸೂರು ರಾಜ್ಯ ವಂಶದಲ್ಲಿ ಇದ್ದಾಗ ಅದನ್ನ ಕಟ್ಟಿದಂತದ್ದು. ತುಂಬಾ ನಮ್ಮ ಶಿವಮೊಗ್ಗ ಜನಕ್ಕೆ ಕೂಡ ನಿಜವಾಗ್ಲೂ ಗೊತ್ತಿಲ್ಲ. ನನಗೂ ಕೂಡ ಈಗ ಒಂದು 6 ತಿಂಗಳ ಹಿಂದೆ ಗೊತ್ತಾಗಿದ್ದು ಕಾವೆಹಕ್ಲು ಡ್ಯಾಮ್ ಅನ್ನೋದಿದೆ. ಅಂದ್ರೆ ಅದಕ್ಕೆ ಹೋಗೋದಕ್ಕೆ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇದೆ. ಹಾಗೆ ನಮ್ಮ ಕನ್ನಡ ನಾಡನ್ನು ಕಟ್ಟುವುದರಲ್ಲಿ ಹಲವಾರು ಜನ ತುಂಬಾ ಕಷ್ಟಪಟ್ಟಿದ್ದಾರೆ. ಅದರಲ್ಲಿ ಕಣ್ಮರೆಯಾದಂತಹ ಜನಗಳೇ ಜಾಸ್ತಿ ಅಂತ ಹೇಳ್ತೀನಿ. ಇಷ್ಟು ಮಾತಾಡಲು ಅವಕಾಶ ಮಾಡಿಕೊಟ್ಟೆ ನಿಮ್ಗೆಲ್ಲರಿಗೂ ಧನ್ಯವಾದ. ನಿಖಿತಾ, ಮಾತಾಡುವಾಗ ಅಲ್ಲಲ್ಲೇ ಇಂಗ್ಲಿಷ್ ಪದಗಳನ್ನ ಬಳಸಿದೀರಾ. ತೀರ್ಪುಗಾರರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸಾಕಷ್ಟು ವಿಷಯಗಳನ್ನ ಕೇವಲ 2 ನಿಮಿಷ ಆ ಅವಧಿ ಒಳಗಡೆ ತುಂಬಾ ಚೆನ್ನಾಗಿ ಕವರ್ ಮಾಡಿದ್ರು. ಒಂದು ರಾಜರುಗಳು, ಸಾಹಿತ್ಯದ ವಿಷಯ, ಬಹಳ ಪ್ರಮುಖವಾಗಿ ಕದಂಬರು, ಗಂಗರು, ಹೊಯ್ಸಳರು, ಬಲ್ಲಾಳರು ಇಲ್ಲಿ ತನಕ ಎಲ್ಲ ಬರ್ತೀವಿ. ಆದ್ರೆ ಬಸವಣ್ಣನವರು ಬಂದಂತ 12ನೇ ಶತಮಾನ ಕಾಯಕ ಶತಮಾನದ ಜೊತೆಗೆ ಒಂದು ಸಮಾಜವಾದದ ದೊಡ್ಡ ಹಿನ್ನೆಲೆ, ಸರಿ ಸಮಾನವಾದಂತ ಸಮ ಸಮಾಜ ಕಟ್ಟಬೇಕು ಅಂತ ಹೊರಟಾಗ ಇಡೀ ಕನ್ನಡಕ್ಕೆ, ಇಡೀ ದೇಶದಲ್ಲಿ ಪುರೋಹಿತಶಾಹಿ ನಡೀತಾ ಇದ್ದಾಗ ಬಸವಣ್ಣನವರು ಸಂಸ್ಕೃತ ಭಾಷೆಯಲ್ಲಿ ದೇವರನ್ನ ಬಳಸೋದು ಅಲ್ವಾ, ಕನ್ನಡ ಭಾಷೆಯ ಮೂಲಕ ದೇವರನ್ನ ಬೇಡ್ಕೊಳ್ಳುವಂಥದ್ದನ್ನ ಕಂಡುಕೊಂಡ್ರು. ಎಲ್ಲರೂ ಈ ಮಧ್ಯ ಈ ಮಲಯಾಳಂನವರು, ತಮಿಳ್ನವರು, ತೆಲುಗಿನವರು ಅವರೆಲ್ಲ ಸಂಸ್ಕೃತ ಭಾಷೆ ಮೂಲಕ ದೇವ್ರ ಜೊತೆ ಮಾತಾಡ್ತಾ ಇದ್ರು. ನಾವು ಕನ್ನಡಿಗರು 12ನೇ ಶತಮಾನಕ್ಕೆ ಕನ್ನಡದಲ್ಲೇ ದೇವರಿಗೆ ಮಾತಾಡೋದನ್ನ ಕಲ್ತ್ಕೊಂಡ್ವಿ. ಇದು ಕೂಡ ಇತಿಹಾಸದ ದೊಡ್ಡ ನೆಲೆಗಟ್ಟು. ಮತ್ತೆ ಎಲ್ಲಾ ವರ್ಗದ, ಎಲ್ಲಾ ಜಾತಿಯ ಜನಗಳನ್ನ ಒಗ್ಗೂಡಿಸಿಕೊಂಡು ಒಂದು ಸಮಾಜವನ್ನು ನಿರ್ಮಾಣ ಮಾಡಿದ್ರು ಬಸವಣ್ಣನವರು. ಇದು ಕನ್ನಡದ ಅಸ್ಮಿತೆಯ ಕಾಲ. ಇದು ಕೂಡ ನಮ್ಮ ಒಂದು ದೊಡ್ಡ ನೆಲೆಗಟ್ಟು. ಇದನ್ನು ತಾವು ಬಂದಿದ್ದೀರಿ. ವೆರಿ ಗುಡ್, ಕಂಗ್ರಾಚುಲೇಷನ್. ನಾನೊಂದು ಆ್ಯಡ್ ಆನ್ ಮಾಡಬೇಕು ಅಂತಂದ್ರೆ, ಇತ್ತೀಚೆಗೆ ನಾನೊಂದು ಇದಕ್ಕೆ ಒಂದು ಆ್ಯಡ್ ಆನ್ ಮಾಡಬೇಕು ಅಂತಂದರೆ, ನಾನು ಇತ್ತೀಚೆಗೆ ಒಂದು ಆರ್ಟಿಕಲ್ ಓದಿದೆ. ಎಲ್ಲಿ ಅಂತಂದರೆ, ಉತ್ತರ ಪ್ರದೇಶದಲ್ಲಿರುವಂಥ ಒಂದು ಹಳ್ಳಿ, ಅಲ್ಲಿ ಮಾತಾಡುವಂಥ ಭಾಷೆ ಕನ್ನಡಕ್ಕೆ ತುಂಬ ಹತ್ತಿರದ ಭಾಷೆ ಇದೆ ಅಂತಲ್ಲಿ. ಇಡೀ ಹಳ್ಳಿ ಮಾತಾಡೋದು ಕನ್ನಡದ ಭಾಷೆನೇ ಅಂತ ಅನ್ಸುತ್ತೆ. 90% ಕನ್ನಡ ಭಾಷೆ ಮಾತಾಡ್ತಾರೆ ಅಂತ. ಇಡೀ ಒಂದು ಊರು. ಅಲ್ಲಿಗೆ ನಮ್ಮ ನೆಲೆ ವಿಸ್ತಾರ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋವಂಥದ್ದು ಒಂದು. ಆಮೇಲೆ ಅದ್ರ ಜೊತೆಗೆ ನಾವು ಚಾಲುಕ್ಯರ ಕಾಲದ ಇಮ್ಮಡಿ ಪುಲಿಕೇಶಿಯ ಏನು ಸಮುದ್ರ ಉತ್ತರ ವ್ಯವಹಾರ ಮಾಡ್ತಾ ಇದ್ದಾರೆ, ಅಫ್ಘಾನಿಸ್ತಾನವನ್ನು ದಾಟ್ಕೊಂಡು ಅಲ್ಲಿ ಕನ್ನಡ ಇದು ಏನು ಲಿಪಿಗಳಿದ್ದಾವೆ ಅಂತ ಅನ್ನೋದು ಓದಿದ್ದೀವಿ. ಜೊತೆಗೆ
ಈಜಿಪ್ಟಿನ ಭಾಷೆಯಲ್ಲಿ ಕನ್ನಡದ ಒಂದಷ್ಟು ಪದಗಳಿದ್ದಾವೆ ಈಜಿಪ್ಟಿನ ಅಂತ. ಅಂದರೆ ಕನ್ನಡದ ನೆಲೆಗಳ ವಿಸ್ತಾರ ಭಾಳ ದೊಡ್ಡದಾಗ್ತಾ ಹೋಗುತ್ತೆ ಅನ್ನೋವಂಥದ್ದು ಇವರೆಲ್ಲ ಮಾತಾಡ್ಬೇಕಾದ್ರೆ ಅಂತ ಅನಿಸ್ತಾ ಹೋಗುತ್ತೆ. ನಮ್ಮ ಭಾಷೆಯ ವಿಸ್ತಾರ ಎಷ್ಟು ದೊಡ್ಡದಿದ್ಬೋದು, ನಾವು ಅದನ್ನು ಇಷ್ಟಕ್ಕೆ ಮಾಡ್ಕೊಂಡಿದ್ದೀವಿ ಅಂತ ಅನ್ನೋವಂಥದ್ದು ಭಾಳ ಖುಷಿ ಆಯಿತು. ಅದು ಉತ್ತರ ಪ್ರದೇಶದಲ್ಲಿ ಇಡೀ ಒಂದು ಹಳ್ಳಿ ಒಂದು ಕನ್ನಡ ಮಾತಾಡುತ್ತೆ ಅಂತಂದರೆ 90% ಕನ್ನಡ ಹೋಲುವಂಥ ಭಾಷೆ ಮಾತಾಡುತ್ತೆ ಅಂದರೆ ನಮ್ಮ ವಿಸ್ತಾರ ಇನ್ನೂ ಜಾಸ್ತಿ ಇದೆ ಅಂತ ನಂಗಾಯ್ತು ಅಲ್ವ ಸರ್? ಹೌದು. ಇದಕ್ಕೆ ಬಸವಣ್ಣನ ಕಾಲದಲ್ಲಿ ಕಾಶ್ಮೀರದಿಂದಲೂ ಬಂದರು, ಇಲ್ಲಿಗೆ ಆಂಧ್ರ ಪ್ರದೇಶದಿಂದ ಬಂದರು, ಇವರೆಲ್ಲ ಬಂದರು. ಇತ್ತೀಚೆಗೆ ಒಂದಿಷ್ಟು ಸಂಶೋಧನೆಯನ್ನು ಮಾಡ್ತಾಯಿದ್ದಾರೆ. ಏನಂತ ಹೇಳಿದರೆ ಮಧ್ಯಪ್ರದೇಶ ಮತ್ತು ಬಿಹಾರ್ ಮತ್ತು ಮಹಾರಾಷ್ಟ್ರ ಇಲ್ಲೆಲ್ಲ ವಚನದ ಒಂದು ತಾಳೆಗರಿಗಳು ಸಿಗ್ತಾಯಿದ್ದಾವೆ. ಅವುಗಳನ್ನು ಅಶೋಕ್ ದೊಂಬ್ಲೂರ್ ಅಂತ ಒಬ್ಬ ಭಾಳ ದೊಡ್ಡ ಸಂಶೋಧಕರವರು ಅವರು ಅವುಗಳನ್ನೆಲ್ಲ ಸಂಗ್ರಹಿಸಿ ವೆರಿ ಪರ್ಟಿಕ್ಯುಲರಾಗಿ ಇಂಥ ಪ್ರದೇಶದಲ್ಲಿ ಇಂಥವರಿದ್ದರು, ಇವರು ಇಂಥ ಕಡೆ ಹೋಗಿದ್ರು ಅನ್ನುವುದನ್ನು ಭಾಳ ನಿಖರವಾಗಿ ಅವರು ತೋರ್ಸೋಕ್ಕೆ ಈಗ ಪ್ರಯತ್ನ ಮಾಡ್ತಾ ಇದ್ದಾರೆ. 12ನೇ ಶತಮಾನದ ಭಾಳ ವಿಸ್ತಾರವಾಗಿ ಕಾಶಿಯವರು ಹೇಳ್ದಂಗೆ ಇಡೀ ಭಾರತ ದೇಶಾದ್ಯಂತ ಅದು ವಿಸ್ತರಿಸಿತ್ತು ಅನ್ನುವುದನ್ನು ನಾವು ಗಮನಿಸ್ಬೋದು. ಮತ್ತು ಭಾಳಷ್ಟು ಜನ ಇಲ್ಲಿಗೆ ಬಂದಿದ್ದಾರೆ. 12ನೇ ಶತಮಾನದಲ್ಲಿ ಕಾಯಕವನ್ನು ಮಾಡುವಂಥವರು ತುಂಬ ಜನ ಬಂದಿದ್ದಾರೆ. ಕಾಶ್ಮೀರದಿಂದ ತುಂಬ ಜನ ಬಂದಿದ್ದಾರೆ, ಆಂಧ್ರದಿಂದ ತುಂಬ ಜನ ಬಂದಿದ್ದಾರೆ. ಅದು ಅನೇಕ ದಾಖಲೆಗಳಲ್ಲಿ ನಮಗೆ ಸಿಗುತ್ತೆ. ಥ್ಯಾಂಕ್ ಯು. ಒಳ್ಳೆಯ ಮಾಹಿತಿಯನ್ನು ಜಡ್ಜಸ್ ನೀಡಿದ್ದಾರೆ. ಮುಂದಿನ ಸುತ್ತಿಗೆ ಆಲ್ ದ ಬೆಸ್ಟ್. ಧನ್ಯವಾದಗಳು. ಮೈಸೂರು ಸ್ಯಾಂಡಲ್ ಕನ್ನಡ ಕಹಳೆಯ ಈ ಸುತ್ತಿನ ಮುಂದಿನ ಸ್ಪರ್ಧಿ ಎಜಾಜ್ ಮೊಹಮ್ಮದ್ ಅಲಿ ಖಾನ್. ನಮಸ್ತೆ. ಶಿರ್ಸಿಯಿಂದ ಬಂದಿದ್ದೀರಾ. ಈಗ ನೆಲೆಗಳ ವಿಚಾರವಾಗಿ ತೀರ್ಪುಗಾರರ ಮುಂದೆ ಮಾತಾಡ್ತಾ ಹೋಗ್ಬೇಕು. ಆಲ್ ದ ಬೆಸ್ಟ್. ಕನ್ನಡ ಇತಿಹಾಸದ ಮುಖ್ಯ ನೆಲೆಗಳು ಅಂತ ತಗೊಂಡಾಗ ಕರ್ನಾಟಕದ ಹೆಜ್ಜೆ ಹೆಜ್ಜೆ ಅಡಿಗೂ ಒಂದೊಂದು ಇತಿಹಾಸ ಇದೆ. ಎಲ್ಲದನ್ನು ನಾವು 2 ನಿಮಿಷದಲ್ಲಂತೂ ನಾನು ಎಲ್ಲದನ್ನು ಗುರುತಿಸಿ ಅದನ್ನ ಹೇಳೋದಕ್ಕಂತ ಆಗಲ್ಲ. ಆದ್ರೆ ನನ್ನ ಕೈಲಾಗುವ ಪ್ರಯತ್ನವನ್ನು ನಾನು ಮಾಡ್ತೀನಿ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸಬುಗ ಎಂಬಂತೆ ಹಳೆ ಇತಿಹಾಸ ಮತ್ತು ಪ್ರಸ್ತುತ ವರ್ತಮಾನ ನಾವು ಕೂಡಿಸ್ಕೊಂಡಾಗ ಮುಂದಿನ ಭವಿಷ್ಯ ಉತ್ತಮವಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಕನ್ನಡದ ಅತ್ಯಂತ ಹಳೆ ಪುರಾತನವಾದಂತಹ ಶ್ರೀ ವಿಜಯನ ಕವಿರಾಜ ಮಾರ್ಗ ಹಾಗೂ ಶಿವಕೋಟಾಚಾರ್ಯ ಅವರ ವಡ್ಡಾರಾಧನೆಯಿಂದ ಹಿಡಿದು ಕನ್ನಡದ ಮೊಟ್ಟ ಮೊದಲ ರಾಜವಂಶನಾದ ಕದಂಬರ ರಾಜವಂಶದ ತಾಳಗುಂದ ಶಾಸನ ಮತ್ತು ಗಂಗರ 57 ಅಡಿ ಎತ್ತರದ ಬಾಹುಬಲಿಯ ಪ್ರತಿಮೆ ಶ್ರವಣಬೆಳಗೊಳದ್ದು. ಆಮೇಲೆ ಹಾಗೆ ಮುಂದುವರೆದು ನೋಡಿದಾಗ ನಾವು ಈ ಕರ್ನಾಟಕದ ಇತಿಹಾಸವನ್ನೇ ಇದು ರೋಮಾಂಚನಗೊಳಿಸುವಂತಹ ಹೊಯ್ಸಳ, ಚಾಳುಕ್ಯ ಹಾಗೂ ರಾಷ್ಟ್ರಕೂಟರ ಶಿಲ್ಪಕಲೆಗಳು ಮತ್ತು ಸ್ವರ್ಣಯುಗ ಎಂದೇ ಹೆಸರುವಾಸಿ ಆಗಿರುವಂತಹ ಹಂಪಿಯ ಅಂದಾಗಲೇ ನೆನಪಾಗುವಂತಹ ವಿಜಯನಗರ ಸಾಮ್ರಾಜ್ಯ, ಕೃಷ್ಣದೇವರಾಯನ ಸಾಧನೆಗಳು ಮತ್ತು ಅವರ ಸಾಹಿತ್ಯಗಳು. ಇದಾದ ಬಳಿಕ ನಾವು ಮುಂದುವರೆದು ನೋಡುವುದಾದ್ರೆ ಶರಣರಲ್ಲಿ ಬಹುಮುಖ್ಯವಾಗಿ ಬಸವಣ್ಣನವರು. ಇವರ ಅನುಭವ ಮಂಟಪ ಈಗಿನ ವಿಶ್ವದ ಮೊದಲ ಸಂಸತ್ತು ಎಂದೇ ಕರೆಯಲಾಗಿದೆ. ಇದು ವಿಶ್ವಕ್ಕೆ ಅವರು ಸಂಸತ್ತನ್ನ ಪರಿಚಯಿಸಿದ ಮೊದಲ ವ್ಯಕ್ತಿ. ಹಾಗೆ ಅಪ್ಪ ಮಹಾದೇವಿಯವರು, ನಮ್ಮ ಸ್ಥಳೀಯ ವಚನಕಾರರು, ಪುರಂದರದಾಸರು, ಕನಕದಾಸರು, ಹೀಗೆ ಇವರೆಲ್ಲ ಮುಂದೆ ಬಂದರು. ಇವರಂತೆಯೇ ಇನ್ನು ಹಲವಾರು ಜನರು ಇದ್ದಾರೆ. ಅವರು ಇತಿಹಾಸದಲ್ಲೇ ಕಣ್ಮರೆಯಾಗಿಬಿಟ್ಟಿದ್ದಾರೆ. ಅವರೆಲ್ಲರನ್ನು ಪರಿಚಯಿಸುವ ಅಗತ್ಯತೆ ಇದೆ. ಹಾಗೆ ಮೈಸೂರಿನ ರಾಜಮನೆತನಗಳು ಅವರು ಕನ್ನಡಕ್ಕೆ ಕೊಟ್ಟಂತಹ ಅಪಾರವಾದ ಶಿಕ್ಷಣ ಮತ್ತು ಅವರ ಒಂದು ಹೊಸ ಕ್ರಾಂತಿಯನ್ನು ಅವರು ನೀಡಿದ್ದಾರೆ. ಹಾಗೆ ನಾವು ಶ್ರೀ ಶೃಂಗೇರಿಯ ಶಾರದಾಂಬ ಪೀಠವನ್ನು ನೋಡಬೇಕಾಗುತ್ತೆ. ಹಾಗೆ ಪ್ರತಿಯೊಂದು ಕ್ಷೇತ್ರ ಕೊನೆಗೆ ಒಬ್ಬವನ ನಾಡಿದು, ಹಾಗೆ ಅಕ್ಕ ಮಹಾದೇವಿಯ ಅಂತಹ ವಚನಕಾರನನ್ನು ಕಂಡ ಅತ್ಯಂತ ವೀರಂತಹ ವ್ಯಕ್ತಿಗಳನ್ನು ನಾವು ಕಂಡಂತಹ ನಾಡು. ಶಿವಮೊಗ್ಗದ ಹಲವಾರು ರಾಜಮನೆತನಗಳು, ಇಲ್ಲಿನ ಕೋಟೆ ಕತ್ತಲಗಳು ಪ್ರತಿಯೊಂದು ಕೂಡ ತುಂಬಾ ವಿಸ್ತಾರವಾಗಿ ಸಾಹಿತ್ಯವನ್ನು ಹೇಳುತ್ತಿದೆ. ಆಮೇಲೆ 1957ರ ಕರ್ನಾಟಕ ಏಕೀಕರಣ, ಇದರಲ್ಲಿ ಹಲವಾರು ಮಹಾನ್ ನಾಯಕರು ತಮ್ಮ ತ್ಯಾಗ ಬಲಿದಾನವನ್ನು ನೀಡುವ ಮೂಲಕ ನಮಗೆ ಇಷ್ಟೊಂದು ಸುವರ್ಣ ಸಂಸ್ಕೃತಿಯಲ್ಲಿ ಬೆರೆಯುವಂತಹ ಇದನ್ನ ಕೊಟ್ಟಿದ್ದಾರೆ. ಇನ್ನೊಂದು ಹೇಳ್ಬೇಕಂದ್ರೆ ಇಂತಹ ಒಂದು ಐತಿಹಾಸಿಕ ಸ್ಮಾರಕಗಳನ್ನ ಗುರುತಿಸಿ ಅವುಗಳನ್ನು ಪೋಷಿಸಬೇಕು. ಇದು ಬರೀ ಸರ್ಕಾರದ ಕಾರ್ಯ ಅಲ್ಲ, ನಾವೆಲ್ಲ ಇದಕ್ಕೆ ಶ್ರಮ ವಹಿಸಬೇಕೆಂದು ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಧನ್ಯವಾದಗಳು. ಕನ್ನಡ ಸಾಂಸ್ಕೃತಿಕ ನೆಲೆಗಳನ್ನ ಉಳಿಸಿ ಬೆಳೆಸಬೇಕಾಗಿದೆ ಅಂತ ಹೇಳಿ ಈ ಸುತ್ತಿನಲ್ಲಿ ಮಾತಾಡಿದಿರಾ. ತೀರ್ಪುಗಾರರು ಏನ್ ಹೇಳ್ತಾರೆ ಅಂತ ಕೇಳೋಣ. ಗಂಗರ ಬಾಹುಬಲಿ ಮೂರ್ತಿಯನ್ನು ನೀವು ಇದು ಮಾಡಿದ್ರಲ್ಲ, ಸುಮ್ಮನೆ ಒಂದು ಮಾಹಿತಿಗಾಗಿ ಅಷ್ಟೇ. ನಾವು ಪ್ರವಾಸ ಹೋಗುವಂಥವರು, ಶಾಲೆಯಿಂದ ಕರ್ಕೊಂಡೋಗುವಂಥ ಶಿಕ್ಷಕರು ಯಾವಾಗಲೂ ನಾವೇನು ಮಾಡ್ತೀವಿ, ಶ್ರವಣಬೆಳಗೊಳಕ್ಕೆ ಹೋದರೆ ಇಂದ್ರಗಿರಿಯ ಬೆಟ್ಟದ ಮೇಲಿರುವಂಥ ಶ್ರವಣಬೆಳಗೊಳ ಗೊಮಟೇಶ್ವರ ಮೂರ್ತಿಯನ್ನು ತೋರಿಸ್ಕೊಂಡು ವಾಪಸ್ ಬಂದುಬಿಡ್ತೀವಿ, ಸಮಯ ಇರಲ್ಲ ಅಂತ. ನಿಜವಾಗಿಯೂ ಶ್ರವಣಬೆಳಗೊಳದಲ್ಲಿ ನೋಡಲೇಬೇಕಾದಂಥ ಸ್ಥಳಗಳು ಇರುವುದು ಚಂದ್ರಗಿರಿ ಬೆಟ್ಟದಲ್ಲಿ. ಅದರ ಎದುರುಗಡೆ ಇದೆಯಲ್ಲ ಅಲ್ಲಿ ಭರತನ
ಮೂರ್ತಿ ಇದೆ. ಇಲ್ಲಿ ಹೆಂಗೆ ಬಾಹುಬಲಿ ಇದ್ದಾನೆ ಅಲ್ಲಿ ಭರತ ಇದ್ದಾನೆ, ಸೈಜ್ ಕಡಿಮೆ ಇದೆ. ಚಂದ್ರಗುಪ್ತ ಮೌರ್ಯನ ಸಮಾಧಿ ಇದೆ ಅಲ್ಲಿ. ಭಾಳ ವಿಶೇಷ ಅಂತೇಳಿದರೆ ನಾವು ಆವಾಗಿಂದ ಚಾವುಂಡರಾಯನ ಬಗ್ಗೆ ಎಲ್ಲ ಮಾತಾಡಿದ್ವಿ ನಿನ್ನೆ ಮೊನ್ನೆ ಎಲ್ಲ. ಚಾವುಂಡರಾಯ ಮತ್ತು ರನ್ನ ಇಬ್ಬರೂ ಸಹಿ ಮಾಡಿರುವ ಜಾಗ ಇದೆ ಅಲ್ಲಿ ಚಂದ್ರಗಿರಿ ಬೆಟ್ಟದ ಮೇಲೆ. ಈ ಥರದ್ದೆಲ್ಲ ಮಾಹಿತಿ ನಮ್ಮಲ್ಲಿ ಭಾಳ ಇದೆ. ಬಟ್ ನಾವು ಪ್ರವಾಸ ಹೋದಾಗ ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ ಎತ್ತರದ ಇಲ್ಲ ಭಾಳ ಆಳದ ಇಂಥದ್ದನ್ನು ನೋಡ್ತೀವಿ, ಬಿಟ್ಟರೆ ಅದ್ರ ಎದುರುಗಡೆ ಏನಿದೆ ಅನ್ನೋದನ್ನು ನೋಡಲ್ಲ. ಶ್ರವಣ ಬೆಳಗೊಳಕ್ಕೆ ಹೋದರೆ ಇಂದ್ರಗಿರಿ ಬೆಟ್ಟ ಎಷ್ಟು ಮುಖ್ಯನೋ ಅದಕ್ಕಿಂತ ಭಾಳಷ್ಟು ಮುಖ್ಯ ಚಂದ್ರಗಿರಿ ಬೆಟ್ಟ. ಶಾ ಶೆಟ್ಟರ್ ಅವರ ಸಾವಿಗೆ ಆಹ್ವಾನಗಳು ಅಂತ ಒಂದು ಪುಸ್ತಕದಲ್ಲಿ ಅದ್ರ ಬಗ್ಗೆ ಸುದೀರ್ಘವಾದ ಮಾಹಿತಿ ಇದೆ. ಅದನ್ನು ಎಲ್ಲರೂ ಓದಿದರೆ ಚಂದ್ರಗಿರಿ ಬೆಟ್ಟ ನೋಡಿದಲ್ಲೇ ಯಾರೂ ಶ್ರವಣ ಬೆಳಗೊಳದಿಂದ ಹಿಂದೆ ಬರಲ್ಲ. ಇದು ಮಾಹಿತಿಗಾಗಿ ಅಷ್ಟೇ. ಧನ್ಯವಾದಗಳು. ಧನ್ಯವಾದಗಳು. ಈ ಸುತ್ತಿನ ವಿಷಯದ ಕುರಿತು ನಿಮ್ಮ ಮುಂದೆ ಮಾತನಾಡಲಿಕ್ಕೆ ಬರ್ತಾ ಇದ್ದಾರೆ ಭದ್ರಾವತಿಯ ಹನುಮಂತಾಪುರದ ಲೋಹಿತ್ ಬುದ್ಧಿವಂತರ್. ನಮಸ್ತೆ, ಸ್ವಾಗತ, ಆಲ್ ದ ಬೆಸ್ಟ್. ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದಿಲ್ಲ, ವೇದಿಕೆ ನಿಮ್ಗಾಗಿ. ಕನ್ನಡ ಇತಿಹಾಸದ ಮುಖ್ಯ ನೆಲೆಗಳು ಅಂತ ನಾವು ಗಮನಿಸುವಾಗ ನಾನು ಮುಖ್ಯವಾಗಿ 2 ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು, ಕನ್ನಡ ಬೇರೆ ಸಾಹಿತ್ಯಗಳಲ್ಲಿ ಹೇಗೆ ಉಲ್ಲೇಖ ಆಗಿದೆ ಅನ್ನೋದು ಒಂದು, ಮತ್ತು ಕನ್ನಡ ಭಾಷೆ ಆಡು ಭಾಷೆಯಲ್ಲಿ ವಚನಗಳಲ್ಲಿ ಹೇಗೆ ಉಲ್ಲೇಖ ಆಯಿತು, ಹೇಗೆ ಬರೆಯಲ್ಪಡ್ತು ಅನ್ನೋದನ್ನ 2 ವಿಷಯಗಳನ್ನು ಮಾತಾಡ್ತೀನಿ. ಮೊದಲನೇದಾಗಿ ಬೇರೆ ಸಾಹಿತ್ಯಗಳಲ್ಲಿ ಕನ್ನಡ. ಗ್ರೀಕ್ನ ಚಾರಿಯಟ್ ಮೈಮ್ ಅನ್ನೋ ಒಂದು ನಾಟಕದಲ್ಲಿ ಚಾರಿಷನ್ ಎಂಬ ಒಂದು ಹುಡುಗಿಯನ್ನ ನಮ್ಮ ಕರಾವಳಿಯ ರಾಜನಿಗೆ ಮಾರಲಾಗಿತ್ತು. ಅವಳನ್ನ ಗ್ರೀಕ್ನ ರಾಜನೊಬ್ಬ ಮತ್ತೆ ಇಲ್ಲಿಂದ ಮರಳಿ ಅವಳನ್ನ ಅಲ್ಲಿಗೆ ಕರ್ಕೊಂಡೋಗ್ಬೇಕು ಅಂತ ಯೋಚನೆ ಮಾಡಿ ಅವನು ಮತ್ತೆ ಇಲ್ಲಿ ಕರಾವಳಿಗೆ ಬರ್ತಾನೆ. ಬಂದು ಇಲ್ಲಿನ ರಾಜನ ಜೊತೆಗೆ ಸ್ನೇಹ ಸಂಬಂಧವನ್ನು ಹೊಂದಿ ಮುಂದೆ ಅವನಿಗೆ ಹೆಂಡವನ್ನ ಕುಡಿಸಿ ಅವನು ಅಮಲಿನಲ್ಲಿದ್ದಾಗ ಅವಳನ್ನ ಇಲ್ಲಿಂದ ಅಲ್ಲಿಗೆ ಕರ್ಕೊಂಡೋಗ್ತಾನೆ. ಇದು ಆ ನಾಟಕದಲ್ಲಿ ಬರುತ್ತೆ. ಆ ನಾಟಕದಲ್ಲಿ ಪಾನಂ ಬೆರೆಸಿ ಮಧು ಕಡ್ಡಿ ಬೆರೆತುವೆನು ಅನ್ನುವ ಪದ ಆ ನಾಟಕದ ಉದ್ದಕ್ಕೂ ಸಹ ಬರ್ತಾ ಹೋಗ್ತದೆ. ಅಂದ್ರೆ ಇದು ಕನ್ನಡದ ಸಾಲು ಆ ನಾಟಕದಲ್ಲಿ, ಅಂದ್ರೆ ಗ್ರೀಕ್ ನಾಟಕದಲ್ಲಿ ಬರೋದು. ಕನ್ನಡದ ಸಾಹಿತ್ಯದ ನೆಲೆ ಎಲ್ಲೆಲ್ಲಿ ಹಬ್ಬಿತ್ತು ಅನ್ನೋದನ್ನ ನಾವು ಕಾಣ್ಬೋದು. ಎರಡನೇದಾಗಿ ಹಳೆಗನ್ನಡ ಸಾಹಿತ್ಯವೇ ಹೆಚ್ಚು ಬರೀತಿದ್ದಂತಹ 12ನೇ ಶತಮಾನದ ಮೊನ್ನೆವರೆಗೂ ಸಹ ಕುವೆಂಪು ಅವರು ಸಹ ಹಳೆಗನ್ನಡದಲ್ಲೇ ತುಂಬಾ ಬರೆದಿದ್ದಾರೆ. ಹಾಗಾಗಿ ಇಲ್ಲಿವರೆಗೂ ಹಳೆಗನ್ನಡ ಇದ್ದಂತಹ ಸಮಯದಲ್ಲೇ ಸಹ ಸಾಮಾನ್ಯ ಭಾಷೆಯಲ್ಲಿ ಎಲ್ರಿಗೂ ಅರ್ಥವಾಗುವ ಹಾಗೆ, ಈಗ ಇವತ್ತಿಗೂ ಸಹ ಹಳ್ಳಿಯಲ್ಲಿ ಜನ ಮಾತಾಡುವಂತಹ ಭಾಷೆಯಲ್ಲಿಯೇ ವಚನಕಾರರು ವಚನಗಳನ್ನು ರಚಿಸಿ ಇವತ್ತಿಗೂ ಯಾರು ಸಹ ಅವಿದ್ಯಾವಂತರಿದ್ದಾರೆ, ಅವರು ಓದಿಲ್ಲದೆ ಇರೋರು, ಕನ್ನಡ ಮಾತಾಡಕ್ ಬರೋರು ವಚನಗಳನ್ನು ಹೇಳಿದ್ರೆ ಸರಾಗವಾಗಿ ಅರ್ಥ ಮಾಡ್ಕೊಳ್ತಾರೆ. ಹೀಗೆ ಸಾಹಿತ್ಯ ಸರಳವಾಗಿ ಎಲ್ರಿಗೂ ಮುಟ್ಟುವ ಹಾಗೆ ಏನ್ ಬದಲಾಯ್ತಲ್ಲ, ಇದು ಸಹ ಕನ್ನಡದ ಸಾಹಿತ್ಯದ ಮುಖ್ಯ ನೆಲೆಗಳಲ್ಲಿ ಒಂದು ಇತಿಹಾಸದಲ್ಲಿ ಅಂತ ನಾನು ಭಾವಿಸ್ತೀನಿ. ಧನ್ಯವಾದಗಳು. ಮಾತನಾಡಿದಿರಾ, ತೀರ್ಪುಗಾರರು ಏನ್ ಹೇಳ್ತಾರೆ ಅಂತ ಹೇಳಿ ಕೇಳೋಣ. ಬಟ್ ಒಂದು ನಾನು ಗಮನಿಸಿದ್ದು ಅಂತಂದರೆ ಲೋಹಿತ್ ಅವರು ಥಿಯೇಟ್ರ್ ಪರ್ಸನ್ ಕೂಡ ಇರ್ಬೋದಲ್ಲ ನೀವು. ಸೊ ಹಾಗಾಗಿ ಬಹುಶಃ ಥಿಯೇಟ್ರಿನ ಸಂಬಂಧಪಟ್ಟದಂಥ ಒಂದೊಂದು ಅಂಶ ಅಂತ ತಗೊಂಡಿರಿ. ಅದು ಭಾಳ ಒಳ್ಳೆ ಕೆಲಸ. ಅಂದರೆ ನಾವು ಏನು ಮಾಡ್ತಾಯಿದ್ದೀವಿ, ನಾವು ಥಿಯೇಟ್ರ್ ಪರ್ಸನ್ನೋ ಅಥವಾ ಹಾಡುಗಾರರೋ ಅಥವಾ ಇನ್ಯಾವುದೋ ಕ್ಷೇತ್ರದಲ್ಲಿ ಇದ್ದೀವಿ ಅಂತಂದರೆ ಅಲ್ಲಿಗೆ ನಾವು ಏನು ಕನ್ನಡದ ಸೆಲೆಗಳನ್ನು ಅಥವಾ ನೆಲೆಗಳನ್ನು ಹುಡುಕೋ ಪ್ರಯತ್ನ ಮಾಡಿದ್ದು ಭಾಳ ಖುಷಿ ಅನಿಸ್ತು. ಆ ನಾಟಕದ ಒಂದು ಭಾಗ ಅದು ಕೂಡ ಭಾಳ ಮುಖ್ಯ ಆದಂಥದ್ದು. ಯಾಕಂದರೆ ಈ ನಮ್ಮ ಜನಪದೀಯರಾಗಿರ್ಬೋದು ಅಥವಾ ಈ ಥರದೊಂದು ಏನು ಮಾರ್ಗ ಇರ್ಬೋದು, ಅವು ಕೂಡ ಒಂದು ನೆಲೆ ಅಥವಾ ಸೆಲೆಯಾಗಿ ಕಾಣ್ತವೆ ನಮಗೆ. ಅದೊಂದು ತಗೊಂಡಿದ್ದು ಭಾಳ ಖುಷಿ ಅನ್ನಿಸ್ತು ನನಗೆ. ಥ್ಯಾಂಕ್ ಯು. ಸಾಹಿತ್ಯಿಕ ನೆಲೆಗಳಲ್ಲಿ ಇತಿಹಾಸವನ್ನು ಭಾಳ ಕರಾರುವಕ್ಕಾಗಿ ಹಿಡಿದುಕೊಡದೇ ಹೋದ್ರೂ ಇತಿಹಾಸದ ಅನೇಕ ನೆಲೆಗಳನ್ನು ನಾವು ಲಾವಣಿಗಳಲ್ಲೂ ಕಂಡುಕೊಳ್ಬೋದು. ಟಿಪ್ಪು ಸುಲ್ತಾನ್ ಬಗ್ಗೆ ಭಾಳಷ್ಟು ಮಾಹಿತಿ ಸಿಗುವುದು ನಮಗೆ ಲಾವಣಿನಲ್ಲೇ. ಆಮೇಲೆ ಭಾಳಷ್ಟು ಜನ ನೇರವಾಗಿ ಹೊಸ ರೀತಿಯ ಜ್ಞಾನವನ್ನು ಕೊಟ್ಟಿದ್ದಾರೆ. ಬಸವಣ್ಣ ಏನು ದೇವ್ರ ಬಗ್ಗೆ ಅವನು ಒಂದೇ ದೇವರು, ಇಷ್ಟಲಿಂಗ ಈ ಥರದ್ದೆಲ್ಲ ಏನು ಮಾತಾಡ್ತಾನಲ್ಲ, ಜನಪದದಲ್ಲಿ ಒಂದು ಪದ್ಯ ಬರ್ತದೆ. ಹೆಂಗೆ ಅಂತೇಳಿದರೆ ಅದು ಮಾಹಿತಿಗಾಗಿ ಅಷ್ಟೇ. ಇದು ಅವಳು ದೇವಸ್ಥಾನಕ್ಕೆ ಹೋಗ್ತಾಳೆ ಒಬ್ಬಳು ಹೆಣ್ಮಗಳು. ಅಲ್ಲಿ ಪೂಜಾರಿ ಎದುರುಗಡೆ ಬಂದು ಕಾಯಿ ಬಾಳೆಹಣ್ಣೆಲ್ಲ ಇಸ್ಕೊಳಕ್ಕೆ ಬರ್ತಾನೆ. ಆಗ ಅವಳದೊಂದು ಪದ್ಯ ಇದೆ, ಜನಪದ ಪದ್ಯ. ಏನಂತೇಳಿದರೆ,
ದಾರಿ ಬಿಡೋ ಪೂಜಾರಿ ದೇವರನ್ನು ನೋಡಬೇಕು, ದೇವರಿಗೂ ನನಗೂ ಒಳಮಾತು ಅಂತ, ಮೀಡಿಯೇಟರ್ ಅವಶ್ಯಕತೆ ಇಲ್ಲ ಇಲ್ಲಿ ಅಂತ ದೇವ್ರ ಜೊತೆಗೆ ಬಸವಣ್ಣನ ಅದನ್ನು ಹೇಳಿದ್ದು. ಬಸವಣ್ಣ ಹೇಳಿದ್ದನ್ನು ನಮ್ಮ ಜನಪದರು ಭಾಳಷ್ಟು ಹೇಳಿದ್ದಾರೆ. ಹಂಗಾಗಿ ಈ ಆಡು ಮಾತು ಬಸವಣ್ಣಂದು ಮತ್ತು ಜನಪದರ ಆಡು ಮಾತು ಹೆಚ್ಚು ಕಮ್ಮಿ ಹತ್ತತ್ರ ಇದೆ. ಜನರಿಗೆ ಹತ್ರ ಆಗಬೇಕು ಅಂತಲೇ ಅವನ ಭಾಷೆ ಇದು ಮಾಹಿತಿಗಾಗಿ ಅಷ್ಟೇ. ನೀವು ಒಬ್ಬ ರಂಗಕರ್ಮಿಯಾಗಿ ರಂಗಭೂಮಿಯ ಹಿನ್ನೆಲೆಯಲ್ಲಿ ಕೆಲವು ನೆಲೆಗಳನ್ನು ಹೇಳಿದ್ರಿ, ಅದು ತುಂಬ ಚೆನ್ನಾಗಿ ಅಂತ ಅನ್ನಿಸ್ತು ನಮಗೆ. ಆ ನಾಟಕದ ಮಾಹಿತಿ ಅಷ್ಟಾಗಿ ನಮಗೂ ಗೊತ್ತಿರಲಿಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಸುಜಯ್. ಥ್ಯಾಂಕ್ ಯು ಲೋಹಿತ್. ಥ್ಯಾಂಕ್ ಯು. ಈ ಸುತ್ತಿನ ವಿಷಯದ ಕುರಿತು ಪ್ರಸ್ತಾಪ ಮಾಡಲಿಕ್ಕೆ ವೇದಿಕೆಗೆ ಬರ್ತಾ ಇದ್ದಾರೆ ಶಿವಮೊಗ್ಗದ ಪ್ರಜ್ವಲ್. ನಮಸ್ತೆ. ಹೇಗಾಗಿದೆ ಪ್ರಿಪರೇಷನ್ಸ್? ತುಂಬಾ ಚೆನ್ನಾಗಿದೆ ಮೇಡಮ್. ಓಕೆ, ನಿಮ್ಮ ಮಾತುಗಳನ್ನ ಆಲಿಸ್ಲಿಕ್ಕೆ ತೀರ್ಪುಗಾರರು ರೆಡಿ ಆಗಿದ್ದಾರೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಪ್ರಜ್ವಲ್. ಮತ್ತೆ ನಾವಿಲ್ಲಿ ಮಾತಾಡ್ತಾ ಇದೀವಿ ಏನು ಇತಿಹಾಸದ ಮುಖ್ಯ ನೆಲೆಗಳು ಅಂತೇಳಿ. ನಾನು ತುಂಬಾ ಸಣ್ಣದಾಗಿ ಹೇಳ್ತಾ ಹೋಗ್ತೀನಿ. ಹೇಗೆ ಅಂತ ಅಂದ್ರೆ ಅತಿ ಮುಖ್ಯವಾಗಿ ನಾವು ಇತಿಹಾಸಗಳನ್ನ ಕಣ್ಮುಂದೆ ನೋಡ್ತಾ ಬರ್ತಾ ಇರ್ತೀವಿ, ನಮ್ಮ ಸುತ್ತಮುತ್ತಲಲ್ಲಿ ನೋಡ್ತಾ ಇರ್ತೀವಿ. ಹೇಗೆ ಅಂತ ಅಂದ್ರೆ ಇವಾಗ ದಾಸರ ಪದಗಳು ಕೇಳ್ತಾ ಇರ್ತೀವಿ, ಅದ್ರಲ್ಲಿ ನಮ್ಮ ಇತಿಹಾಸಗಳನ್ನ ನಾವು ನೋಡ್ಕೊಬಹುದು, ನಾವು ಕಲಿತಾ ಬರ್ಬೋದು. ಅದ್ರ ಜೊತೆಗೆ ಆಗಿನ ಕಾಲದಲ್ಲಿ ಅಷ್ಟು ಶ್ರಮ ಪಟ್ಕೊಂಡು ಆ ಶಾಸನಗಳನ್ನ ಕಲ್ ಮೇಲೆ ಕೆತ್ತಿ ಇಲ್ಲಿ ತನಕ ಶ್ರಮ ಪಟ್ಟ ನಮ್ಗೆ ಸಿಗ್ಲಿ ಅಂತ ಇಟ್ಟಿದಾರಲ್ಲ, ಅದು ಮುಖ್ಯ ನೆಲೆ ಆಗಿರತ್ತೆ. ಅದ್ರ ಜೊತೆಗೆ ಅವ್ರು ಹರಿಸಿರೋಂತ ರಕ್ತಗಳು ಕೂಡ ನಮಗೆ ಮುಖ್ಯ ನೆಲೆನೆ. ಮತ್ತೆ ನಾವು ಆಡ್ತೀವಿ, ಈಗ ಮಾತನ್ನ ಸರಾಗವಾಗಿ ಇನ್ನೊಬ್ರ ನಾವು ಕಮ್ಯುನಿಕೇಟ್ ಮಾಡ್ತೀವಿ ಅಂತ ಅಂದ್ರು ಈ ಕಮ್ಯುನಿಕೇಟಿಗೆ ನಾವು ಉಪಯೋಗಿಸುವಂತ ಬಾಯಿ, ಅದು ಕೂಡ ಅತಿ ಮುಖ್ಯವಾದ ನೆಲೆ. ಯಾಕಂತಂದ್ರೆ ನಾವು ಮಾತ್ರಕ್ಕೆ ಆಗ್ಲಿಲ್ಲ ಅಂತಂದ್ರೆ ಇವಾಗ ಅದು ನೆಲೆ ಆಗದೆ ಇರೋಕೆ ಸಾಧ್ಯ ಇಲ್ಲ. ಅದೇ ಮುಖ್ಯವಾದ ನೆಲೆ ಅಂತ ನಾನು ಮಾಡ್ತೀನಿ. ಅದ್ರ ಜೊತೆಗೆ ಏನ್ ಬರುತ್ತೆ ಅಂತ ಅಂದ್ರೆ ಇವಾಗ ನಾವು ಏನಾದ್ರು ಮಾಡ್ಬೇಕಾಗತ್ತೆ. ಇವಾಗ ಮುಂದಕ್ಕೆ ಕೇಳಿಸ್ಕೊಳಕ್ಕೆ ಇವಾಗ ನಮ್ಮ ಯುವ ಪೀಳಿಗೆಗಳು ಅಂತಂದ್ರೆ ನನ್ನ ತಮ್ಮಂದ್ರು ನನ್ನ ತಂಗಿಯರು ಯಾರು ಮುಂದಕ್ಕೆ ಯಾರಾದ್ರೂ ಹುಟ್ಟುತ್ತಾರಲ್ಲ, ಅವ್ರ ಮನ್ಸುಗಳು ಕೂಡ ತುಂಬಾ ಅತಿ ಮುಖ್ಯವಾದ ದೊಡ್ಡ ನೆಲೆ ಅಂತ ಹೇಳಿ ನಾನು ಮಾಡ್ತೀನಿ. ಇತಿಹಾಸ ನಾವು ಇವಾಗ ಏನ್ ಮಾಡ್ತಿದ್ವಿ, ಈ ಪ್ರೋಗ್ರಾಮ್ ಏನಿದೆ ಇದು ಅಷ್ಟೇ ಕನ್ನಡದ ಇತಿಹಾಸ ನೆಲೆಯಲ್ಲಿ ಒಂದಾಗಿರತ್ತೆ. ಯಾಕಂತಂದ್ರೆ ಮುಂದೆ ಬರುವಂತ ಇನ್ನೂ 7 ಕೋಟಿ ಕನ್ನಡಿಗರು ಏನು ಇರ್ಬೋದು, ಅದ್ರಲ್ಲಿ ಯಾರಾದ್ರೂ ಒಬ್ರು ಈ ಪ್ರೋಗ್ರಾಮ್ ನೋಡಿದ್ರು ಇದು ಒಂದು ಇತಿಹಾಸವಾಗಿ ಅವ್ರಿಗೆ ಕಾಣತ್ತೆ ಅಂತ ಹೇಳಿ ಇಷ್ಟು ಸಮಯ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು, ತುಂಬಾ ಧನ್ಯವಾದ. ಪ್ರಜ್ವಲ್, ನೀವು ಎಲ್ಲಾ ಸ್ಪರ್ಧಿಗಳು ಮಾತನಾಡಿದ ವಿಷಯಕ್ಕಿಂತ ಸ್ವಲ್ಪ ಭಿನ್ನವಾದಂತ ವಿಚಾರವನ್ನ ಮಾತಾಡಿದ್ರಿ ಅಂತ ನನಗೆ ಅನಿಸ್ತು. ತೀರ್ಪುಗಾರರು ಏನ್ ಹೇಳ್ತಾರೆ ಅಂತ ಹೇಳಿದ್ದೀರಾ? ನಮಸ್ತೆ ಪ್ರಜ್ವಲ್. ನೀವು ಮಾತಾಡ್ತಾ ಹೋದಾಗ ಅಂದರೆ ನಿಮ್ಮ ಕನ್ಸರ್ನ್ ಮುಂದಿನ ಪೀಳಿಗೆಗೆ ನಾವು ಕನ್ನಡವನ್ನು ಕಟ್ಟಿಕೊಡುವಂಥ ಕನ್ಸರ್ನ್ ಕಾಣ್ತು. ಬಟ್ ನಾವು ಸಬ್ಜೆಕ್ಟಿಗೆ ಸ್ಟಿಕಾನ್ ಆಗಿ ಮಾತಾಡಬೇಕು ಅಂತ ಸಂದರ್ಭದಲ್ಲಿ ನೆಲೆ ಅನ್ನುವಂಥದ್ದು ಎವಿಡೆನ್ಸ್ ಇರೋಂಥದ್ದು ಒಂದು ದಾಖಲೆಗಳನ್ನು, ಅದನ್ನು ನಮಗೇನು ಇಲ್ಲಿವರೆಗೆ ನಮ್ಗೆ ಸಿಕ್ಕಿರುವಂಥ ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡು ಅದರ ಮೇಲೆ ನಾವು ಮಾತಾಡಬೇಕಾಗತ್ತೆ. ಅದನ್ನು ನೀವು ಇಟ್ಕೊಂಡು ಮುಂದಿನ ಪೀಳಿಗೆ ಈಗೇನು ಅಂತ ನಮ್ಮ ತಮ್ಮ ಅಥವಾ ನಮ್ಮ ಮುಂದೆ ಹುಟ್ಟೋ ಮಕ್ಕಳಿಗೆ ದಾಟಿಸ್ಬೇಕು ಅನ್ನೋದು ಅವು ಒಂದು ಸೆಲೆಯಾಗಿ ಇರುತ್ತೆ. ನಮ್ಮ ತಂದೆ ತಾಯಿ ಅಥವಾ ನಮ್ಮ ಅಜ್ಜ ಅಜ್ಜಿ ಇವರು ಭಾಷೆಯನ್ನು ನಮಗೆ ದಾಟಿಸ್ತಾ ಬಂದರು, ಆ ಭಾಷೆ ನಮಗೆ ನಾವು ಮುಂದಿನ ಪೀಳಿಗೆ ದಾಟಿಸ್ತೀವಿ ಅನ್ನೋಂಥದ್ದು, ದಾಟಿಸ್ಬೇಕು, ಆ ಜವಾಬ್ದಾರಿ ಕೂಡ ಎಲ್ಲ ಕನ್ನಡಿಗರದು ಅನ್ನೋಂಥ ಕನ್ಸರ್ನ್ ತುಂಬ ಒಪ್ಕೊಳ್ಳೋಂಥದ್ದು. ಜೊತೆಗೆ ನೆಲೆ ಅನ್ನೋ ಸಬ್ಜೆಕ್ಟಿಗೆ ಸ್ಟಿಕಾನಾಗಿ ಮಾತಾಡಬೇಕು ಅನ್ನೋ ಸಂದರ್ಭದಲ್ಲಿ ಇತಿಹಾಸದಲ್ಲಿ ದಕ್ಕಿರುವಂಥ ಇಲ್ಲಿವರೆಗೂ ಅದನ್ನು ಜೊತೆಗೆ ನೀವು ಸಮೀಕರಿಸೋದು ಉತ್ತಮವಾಗಿತ್ತು. ಒಳ್ಳೆಯ ಪ್ರಯತ್ನ. ನಾವು ಭಾಳಷ್ಟು ಸರಿ ದೊಡ್ಡ ಇತಿಹಾಸದ ಮುಂದೆ ನಮ್ಮ ಸ್ಥಳೀಯ ಇತಿಹಾಸ, ಇವನ್ನ ಸಣ್ಣ ಇತಿಹಾಸ ಇವೆಲ್ಲ ಮರೆಯೋದು ಸಹಜ. ಇವು ನಾನು ಮತ್ತೆ ಹೇಳ್ದಂಗೆ ಮಾಹಿತಿಗಾಗಿ ಹೇಳೋದಾದರೆ, ನಾವು 1857 ಸಿಪಾಯಿ ದಂಗೆಯನ್ನು ಮೊದಲ ಬ್ರಿಟಿಷರ ವಿರುದ್ಧ ನಡೆದಂಥ ಸಂಗ್ರಾಮ ಅಂತ ನಾವು ಕರ್ಕತ್ತೀವಿ. ಆದರೆ ಅದು ರೈತರು ಎಲ್ಲ ಸೇರಿ ಮಾಡಿದರು ಅಂತಲೂ ಹೇಳ್ತೀವಿ, ತಾತ್ಯಾ ಟೋಪಿಯವರೆಲ್ಲ ಮಾಡಿದರು ಅಂತ. 1857ಕ್ಕಿಂತ ಮುಂಚೆ ನಮ್ಮ ಸ್ಥಳೀಯವಾಗಿ ಹೊನ್ನಾಳಿ ತಾಲೂಕಿನಲ್ಲಿ ಬೂದಿ ಬಸಪ್ಪ ನಾಯಕರು ರೈತ ದಂಗೆಯನ್ನು ಮಾಡಿದ್ದಾರೆ. ನಾವು ಅದನ್ನು ಭಾಳ ಕಡಿಮೆ ಓದ್ತೀವಿ. ಬೂದಿ ಬಸಪ್ಪ ನಾಯಕರ ರೈತ ದಂಗೆಯನ್ನು, ಮೊಟ್ಟ ಮೊದಲ ರೈತರ ಸಮಾವೇಶವನ್ನು ಸಾಗರ ತಾಲೂಕಿನ ಸಂತೆ ಅನ್ನುವಂಥ ಊರಲ್ಲಿ ಅವರು ಮಾಡ್ತಾರೆ. ಈಗ ವಸಂತೆ ಅಂತ ಕರೀತಾರೆ ಅದನ್ನು. ಅಲ್ಲಿ ಮೊಟ್ಟ ಮೊದಲ ರೈತ ಇದು ಸಿಪಾಯಿ ದಂಗೆಕ್ಕಿಂತ ಮುಂಚೆ ಹೊನ್ನಾಳಿಯಲ್ಲಿ ಮಾರಿಕೊಪ್ಪ, ಹಳದಮ್ಮನ ದೇವಸ್ಥಾನ, ಅಲ್ಲೆಲ್ಲ ಜಲಿಯನ್ ವಾಲಾಬಾಗ್ಗಿಂತ ದೊಡ್ಡ ಅನಾಹುತ ನಡೆದೋಗಿದೆ. ಶೂಟ್ ಮಾಡಿರೋದು ರೈತರನ್ನು. ನಾವು ಅದನ್ನೆಲ್ಲೂ ಇತಿಹಾಸದಲ್ಲಿ ಜಲಿಯನ್ ವಾಲಾಬಾಗ್ ನೆನಪು ಮಾಡ್ಕೊಳ್ತೀವಿ. ಸುಮಾರು 200 ಜನರ ಮೇಲೆ ಸತ್ತಂಥ ನಮ್ಮ ಪಕ್ಕದ ತಾಲೂಕಿಂದ ಘಟನೆಯನ್ನು ನಾವು ನೋಡಲ್ಲ. ನ್ಯಾಮತಿಯಿಂದ ಶಿಕಾರಿಪುರದವರೆಗೆ ಸಾಲು ಮರಗಳಿಗೆ, ಸಾಲಿಗೂ ಒಂದೊಂದು ಮರಕ್ಕೆ
ಸ್ವಾತಂತ್ರ್ಯ ಹೋರಾಟಗಾರನ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥವ್ರನ್ನ ನೇಣಿಗೆ ಹಾಕಿರುವಂಥ ಉಲ್ಲೇಖ ನಮ್ಮಲ್ಲಿದೆ. ಇವೆಲ್ಲವೂ ದಾಖಲೆಗಳಾಗಿ ಇವೆಲ್ಲವೂ ಹಿಸ್ಟ್ರಿಯನ್ನು ಹೇಳ್ತವೆ, ಇತಿಹಾಸವನ್ನು ಹೇಳುವಂಥವು. ಈ ಥರ ಲೋಕಲ್ ಹಿಸ್ಟ್ರಿನಲ್ಲೇ ಭಾಳ ದೊಡ್ಡ ದೊಡ್ಡ ಮಾಹಿತಿ ಇದೆ ನಮ್ಮಲ್ಲಿ. ನಾವೇನು ಮಾಡ್ತೀವಿ, ಹಿಸ್ಟ್ರಿಯನ್ನು ಬೇರೆ ಥರ ಯೋಚನೆ ಮಾಡೋಕ್ಕೆ ಹೊರಟು ಅದು ಮೋಸ್ಟ್ಲಿ ದಕ್ಷಿಣ ಭಾರತದವರನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಬರೆದಂಥ ಇತಿಹಾಸ ಏನು ಅಂತ ಒಂದೊಂದು ಸಾರಿ ಅನಿಸ್ಬಿಡುತ್ತೆ ನಮಗೆ. ಈಸೂರು ದಂಗೆ ನಾವು ಹಿಸ್ಟ್ರಿನಲ್ಲಿ ಜಾಸ್ತಿ ಓದಲ್ಲ, ಬೂದಿ ಬಸಪ್ಪ ನಾಯಕರ ದಂಗೆ ಜಾಸ್ತಿ ಓದಲ್ಲ. ಅಂದರೆ ಓದಲ್ಲ ಅಂದರೆ ಸಿಗಲ್ಲ ಮಕ್ಕಳಿಗೆ. ಈ ಥರದ್ದನ್ನು ನಾವು ಹೆಚ್ಚು ಕೊಡಬೇಕನ್ನುವಂಥ ಮಾಹಿತಿಗಾಗಿ ನನಗೆ ನೆನಪಾಯಿತು ನೀವು ಲೋಕಲ್ ಹಿಸ್ಟ್ರಿ ಅಂದಾಗ. ಜೊತೆಗೆ ನಾವು ಸ್ವಲ್ಪ ವಿದ್ಯಾವಂತರಾದ ಮೇಲೆ ಯಾವ್ಯಾವುದೋ ಇತಿಹಾಸವನ್ನು ತಿಳ್ಕೊಳ್ತೀವಿ, ತಪ್ಪಲ್ಲ ಅದು. ಲೋಕಲಲ್ಲಿ ಏನಿದೆ, ನಮ್ಮ ಊರಿಗೆ ಯಾಕೆ ಆ ಹೆಸರು ಬಂತು ಅನ್ನೋದೇ ಭಾಳ ಜನಕ್ಕೆ ಗೊತ್ತಿರಲ್ಲ. ಊರ ಹೆಸರು ಹೇಳ್ತಾ ಇರ್ತೀವಿ ನಾವು. ಆ ಥರದ ತುಂಬ ಅಷ್ಟು. ಅದಕ್ಕೆ ನಾಗೇಗೌಡರ ಪುಸ್ತಕ ಇದೆ, ಅದನ್ನು ಓದಬೇಕು. ಪ್ರವಾಸಿ ಕಂಡ ಕರ್ನಾಟಕ, ಕ್ಷಮಿಸಿ, ಪ್ರವಾಸಿ ಕಂಡ ಇಂಡಿಯಾ ಇದೆಯಲ್ಲ, ಅದರಲ್ಲಿ ತುಂಬ ಮಾಹಿತಿ ಇದೆ. ಆ ಥರದ ಅನೇಕ ಪುಸ್ತಕಗಳಿದ್ದಾವೆ. ಅಟ್ಲೀಸ್ಟ್ ಪೋಷಕರು ಓದಿ ಹೇಳಬೇಕು. ಇಲ್ಲ ಅಂತಂದರೆ ವಿದ್ಯಾವಂತರಾದಂಥ ಹುಡುಗರು ಲೋಕಲಲ್ಲಿ ಏನಿದೆ ಅಂತ ಹುಡುಕೋಕ್ಕೆ ಪ್ರಯತ್ನ ಮಾಡಬೇಕು ಅಂತ ಅನಿಸುತ್ತೆ. ಈ ಕಾರ್ಯಕ್ರಮ ಆ ದಿಸೆಯಲ್ಲಿ ನಮ್ಮ ಜನರ ಕಣ್ತೆರೆಸಲಿ ಅಂತ ನಾನಾದರೂ ಭಾವಿಸ್ತೇನೆ. ಸರ್, ಮತ್ತೆ ನಾನು 6ನೇ ಕ್ಲಾಸಲ್ಲಿ ನಾನು ಓದೋ ಟೈಮಲ್ಲಿ ಹ್ಯೂಯನ್ ಸಾಂಗ್ ಏನಿದ್ದಾನೆ, ಅವ್ನು ಕರೆಕ್ಟಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವ್ನು ಬಂದಾಗ ಅವನು ಇವಾಗ ಅಲ್ಲಿರುವಂತ ಇತಿಹಾಸಗಳು ಮತ್ತೆ ಇಲ್ಲಿರುವಂತ ವಾಸ್ತುಶಿಲ್ಪ ಬಗ್ಗೆ ಸ್ಟಡಿ ಮಾಡಿಬಿಟ್ಟು ಅವನೊಬ್ಬ ಇತಿಹಾಸಕಾರ ಆದ್ರಿಂದ ಸರ್ ಇವಾಗ ಈ ದಾಖಲೆ ಇವಾಗ ಅವ್ರ ಇತಿಹಾಸದಲ್ಲೂ ನಮ್ ದಾಖಲೆ ಇರ್ಬೋದಾ ಸರ್, ಕನ್ನಡ ದಾಖಲೆ? ಆದ್ರೆ ವಾಸ್ತುಶಿಲ್ಪದ ಮೇಲೆ ಅವ್ನು ಬರೀತಿದ್ನಲ್ಲ. ಬರೆದಿದ್ದಾರೆ ಹ್ಯೂಯನ್ ಸಾಂಗ್ ಆಗಲಿ, ಅಥವಾ ನಿಮಗೆ ಅಥೆಂಟಿಕ್ ಆದಂಥ ವಿಜಯನಗರ ಸಾಮ್ರಾಜ್ಯದ ಮಾಹಿತಿ ಬೇಕು ಅಂತಂದರೆ ನೀವು ಫರ್ಗಟನ್ ಎಂಪರರ್ ಓದಬೇಕು, ಡೊಮಿಂಗೋ ಫಯಾಜ್ದು. ಅವನು ಹೊರಗಡೆಯಿಂದ ಬಂದವನೇ. ಅವನು ಇಲ್ಲಿ ಬಗ್ಗೆ ಭಾಳ ಮಾಹಿತಿಯನ್ನು ಕೊಡ್ತಾನೆ. ನಮಗೆ ಏನು ಸಮಸ್ಯೆ ಆಗಿದೆ ಅಂದರೆ ಪೌರಾಣಿಕ ಮತ್ತು ಐತಿಹಾಸಿಕ ಮಾಹಿತಿಗಳನ್ನು ತೆಗೆದುಕೊಳ್ಳುವಾಗ ನಮಗೆ ರಾಜ್ಕುಮಾರ್ ತುಂಬ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ. ನನ್ನ ಅಬ್ಸರ್ವೇಷನ್ ಅದು. ನಾವು ಕೃಷ್ಣದೇವರಾಯ ಅಂದ್ಕೂಡಲೇ ರಾಜ್ಕುಮಾರ್ ನೆನಪು ಮಾಡ್ಕೊಳ್ತೀವಿ, ಬಿಟ್ರೆ ಕೃಷ್ಣದೇವರಾಯ ಏನು ಹೆಂಗೆ ಅನ್ನೋದನ್ನು ನಾವು ಯೋಚನೆ ಮಾಡಲ್ಲ. ಕಾಳಿದಾಸ ಅಂದ್ಕೂಡಲೇ ರಾಜ್ಕುಮಾರ್ ಸಿನಿಮಾ ನೆನಪು ಮಾಡ್ಕೊಳ್ತೀವಿ. ಇಮ್ಮಡಿ ಪುಲಕೇಶಿ ಅಂದರೆ ಹಿಂಗೆ ರಾಜ್ಕುಮಾರ್ ನಮ್ಮ ಮೇಲೆ ಭಾಳಷ್ಟು ಇನ್ಫ್ಲುಯೆನ್ಸ್ ಮಾಡಿದ್ದಾನೆ. ಅದಕ್ಕೆ ಒಂದು ಹೇಳ್ತಾರೆ, ಡೊಮಿಂಗೋ ಫಯಾಜ್ ಏನು ಬರೀತಾನೆ ಅಂದರೆ, ಕೃಷ್ಣದೇವರಾಯನ ಮುಖ ಮೈಲಿ ಮುಖ ಅಂತೆ, ಮೈಲಿ ಮುಖ ಅಂತ. ನೀವು ಹುಡುಗರಿಗೆ ಕೇಳಿ ಕೃಷ್ಣದೇವರಾಯ ಹೆಂಗಿದ್ದೆ ಅಂತಂದರೆ ಭಾಳ ಸ್ಪುರದ್ರೂಪಿಯಾಗಿದ್ದ ಅಂತ ಹೇಳ್ತೀವಿ. ಇನ್ಫ್ಲುಯೆನ್ಸ್ ರಾಜ್ಕುಮಾರ್ದು. ನಿಜವಾಗಿ ಅವನು ಭಾಳ ಕ್ರೂರಿ ಥರ ಕಾಣಿಸ್ತಾ ಇದ್ದಂತೆ ಕೃಷ್ಣದೇವರಾಯ. ಕುಬ್ಜನಾಗಿದ್ದ, ತುಂಬ ಕುಳ್ಳ. ಇದೆಲ್ಲ ಇದೆ ಹಿಸ್ಟ್ರಿನಲ್ಲಿ. ಈ ಥರದ್ದನ್ನು ಓದ್ಬೋದು ಅಂತ. ಥ್ಯಾಂಕ್ ಯು. ಕನ್ನಡ ಕಹಳೆ ಇದು, ಕನ್ನಡ ಕಣ್ಮಣಿಗಳ ನೆಲೆ. ಕಾಂತಿಯುಕ್ತವಾದ ತ್ವಚೆಯ ಭರವಸೆ ಮೈಸೂರ್ ಸ್ಯಾನಲ್ ಗೋಲ್ಡ್. ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ. ಮೈಸೂರ್ ಸ್ಯಾಂಡಲ್. ನೋಡು, ಇದೇ ನನ್ ಫೇವರಿಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್. ಅದೇ ಮೈಸೂರ್ ಸ್ಯಾಂಡಲ್ ಕನ್ನಡ ಕಹಳೆ ಇದು ಕನ್ನಡ ಕಣ್ಮಣಿಗಳ ನೆಲೆ. ಕಾರ್ಯಕ್ರಮದ ಸಹಯೋಗ ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೆ ಸಮನ್ವಯ ಟ್ರಸ್ಟ್. ಕನ್ನಡ ಕಹಳೆ ಇದು, ಕನ್ನಡ ಕಣ್ಮಣಿಗಳ ನೆಲೆ.